ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಅಂಶ ಏನಂದ್ರೆ ನಮ್ಮ ಅಹಂಕಾರಕ್ಕೆ ಅಂದ್ರೆ ಈ ಶ್ರೇಷ್ಠತೆಯ ಭಾವ ಈಗೋ ಅಂತ ಹೇಳ್ತೀವಲ್ಲ. ಈಗೋ ಅಂದ್ರೆ ಅಹಂಕಾರ. ಸೊ ಅದಕ್ಕೂ ಮೂಲ ಕಾರಣ ಏನು, ಎಲ್ಲಿಂದ ಅದು ಉತ್ಪನ್ನ ಆಗತ್ತೆ, ಎಲ್ಲಿಂದ ಅದು ಜನಿಸ್ತದೆ ಅಂತ ತಿಳ್ಕೊಬೇಕು. ಮೂಲ ಕಾರಣ ಏನು ಅಂದ್ರೆ ಈಗಾಗಲೇ ಹಿಂದಿನ ಸೆಷನ್ಸ್ ಅಲ್ಲಿ, ಹಿಂದಿನ 21 ದಿವಸದಲ್ಲಿ ಭಯಕ್ಕೆ ಮೂಲ ಕಾರಣ, ಮತ್ತೆ ಕರೀಲಿಮೆ ಭಾವನೆಗೆ ಏನು ಮೂಲ ಕಾರಣ ಪ್ರತಿಯೊಂದು ತಿಳ್ಕೊಂಡಿದ್ವಿ ಅಲ್ವಾ. ಸೊ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಇಗೋ ಅಂದ್ರೆ ಅಹಂಕಾರ, ಅಂದ್ರೆ ಶ್ರೇಷ್ಠತೆಯ ಭಾವನೆ. ಈ ಶ್ರೇಷ್ಠತೆಯ ಸಂಕೀರ್ಣ ಇದಕ್ಕೂ ಮೂಲ ಕಾರಣ ಏನು ಅಂತ ಇದು ಇವತ್ತಿನ ಜ್ಞಾನ ಅಂಶ, ಆಧ್ಯಾತ್ಮಿಕ ಜ್ಞಾನ ಅಂಶ. ಅದು ಕೂಲಂಕುಷವಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಇದು ತಿಳ್ಕೊಳಕ್ ಮುಂಚೆ ನಾವು ಈ ಸೃಷ್ಟಿ ರಚನವನ್ನು ಅರ್ಥ ಮಾಡ್ಕೋಬೇಕು. ಸೃಷ್ಟಿ ರಚನಾ ಹೇಗಾಗಿದೆ, ಈ ಸೃಷ್ಟಿ ರಚನಾ ಸೊ ಯಾವ ರೀತಿಯಲ್ಲಿ ಆಗಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಸ್ನೇಹಿತರೆ, ನಾವೆಲ್ಲರೂ ಭೂಮಿ ಮೇಲೆ ಈ ಭೂಮಿ ಮೇಲೆ ಸಂಚಾರ ಮಾಡ್ತಾ ಇರೋಂಥ ಒಂದು ದಿವ್ಯ ಆತ್ಮ ಸ್ವರೂಪವಾಗಿ ನಾವು ಈ ಮಾನವ ದೇಹದಲ್ಲಿ ಇರುವಂತ ಆತ್ಮ ಸ್ವರೂಪಗಳು ಅರ್ಥ ಮಾಡ್ಕೊಳ್ಳಿ. ನಾವೇ ದೇವರು, ನಾವೇ ಆತ್ಮ ಸ್ವರೂಪ. ಆದ್ರೆ ಅಂದ್ರೆ ನಾವೆಲ್ಲರೂ ಆ ಆತ್ಮ ಸ್ವರೂಪಿಗಳು ಅರ್ಥ ಮಾಡ್ಕೋಬೇಕು. ಆ ಆತ್ಮ ಸ್ವರೂಪಿಗಳಾಗಿ ಇತರ ಲೋಕದಿಂದ, ಪರಲೋಕದಿಂದ, ಅತ್ಯುನ್ನತ ಲೋಕದಿಂದ ಈ ಲೋಕಕ್ಕೆ ಪಯಣ ಆಗಿದ್ವಿ. ಅರ್ಥ ಮಾಡ್ಕೊಳ್ಳಿ. ಪಯಣ ಆಗಿದ ಮೇಲೆ ಈ ಭೂಮಿ ಮೇಲೆ ನಾವು ತಾಯಿ ಗರ್ಭದಿಂದ ಹುಟ್ಟಿ ಒಂದು ಮಾನವನಾಗಿ ಈ ಮಾನವ ರೂಪದಲ್ಲಿ, ಮಾನವ ದೇಹದಲ್ಲಿ ಸಂಚಾರ ಮಾಡ್ತಾ ಇದ್ವಿ. ಅದು ಬಿಟ್ಟು ನಾವೇ ಈ ಮಾನವ ದೇಹನೇ ನಾನು ಅನ್ಕೊಂಡದು ಅದು ಭ್ರಾಂತಿ, ಒಂದೊಂದು ಮಾಯ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಇದು ಇಲ್ಯೂಷನ್ ಅಂತ ಹೇಳ್ತೀವಿ, ಇಲ್ಯೂಷನ್. ಸೊ ಈ ತರ ಅರ್ಥ ಮಾಡ್ಕೊಂತ ಹೋದ್ರೆ ಖಂಡಿತವಾಗಿ ನಾವೆಲ್ಲರೂ ಆತ್ಮ ಸ್ವರೂಪಿಗಳು, ಭಗವತ್ ಸ್ವರೂಪಿಗಳು, ಆತ್ಮ ಪದಾರ್ಥಗಳು. ಆದ್ರೆ ಮೊದಲನೇದಾಗಿ ನಾನು ಆತ್ಮ ಪದಾರ್ಥ, ಆಮೇಲೆ ನಾನು ಒಂದು ಮಾನವ ದೇಹ ಆಗಿದ್ದೀನಿ. ಅಂದ್ರೆ ಈ ಮಾನವ ದೇಹದಲ್ಲಿ ನಿವಾಸ ಮಾಡ್ತಾ ಇರುವಂತ ಈ ಆತ್ಮ ಸ್ವರೂಪ, ಅಂದ್ರೆ ಈ ಆತ್ಮ ಪದಾರ್ಥ ಮಾನವ ದೇಹ ರೂಪೇಣ ಈ ಭೂಮಿ ಮೇಲೆ ಸಂಚಾರ ಮಾಡ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಅಷ್ಟು ಬಿಟ್ಟು ಈ ದೇಹ ನಾವಲ್ಲ, ಈ ಮನಸ್ಸು ನಾವಲ್ಲ, ಈ ಬುದ್ಧಿ ನಾವು ಅಲ್ಲ. ಇದೆಲ್ಲದಕ್ಕೂ ಅತೀತವಾಗಿ ಸುದೂರವಾಗಿರುವಂತ ಈ ಆತ್ಮ ಏನಿದೆಯೋ ಆ ಆತ್ಮನೇ ನಾವು, ಆತ್ಮ ಪದಾರ್ಥವೇ ನಾವು. ಅದು ಅರ್ಥ ಮಾಡ್ಕೋಬೇಕು. ಸೊ ಈ ತಿಳುವಳಿಕೆ ಬರೋದು ಹೇಗೆ ಸಾಧ್ಯ ಆಗತ್ತೆ? ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಸಾಧ್ಯವಾಗುತ್ತೆ. ಈಗಾಗಲೇ ಲಕ್ಷಾಂತರ ಮಾಸ್ಟರ್ಗಳು, ಲಕ್ಷಾಂತರ ಗುರುಗಳು, ಲಕ್ಷಾಂತರ ಮುನಿಗಳು, ಋಷಿಗಳು ಅವರು ಸತತ ಪ್ರಯತ್ನದಿಂದ ಈಗಾಗಲೇ ಅವರು ಪಡೆದಿದ್ದಾರೆ. ನಾವೆಲ್ಲರೂ ಪಡೆಯೋಕ್ಕೆ ಅದ್ಭುತವಾದ ಅವಕಾಶ ಇದೆ. ನಾವೆಲ್ಲರೂ ಅದೇ ಮಾರ್ಗದಲ್ಲಿ ಇದ್ದೀವಿ. ಅದಕ್ಕೆ ನಾವೆಲ್ಲರೂ ತುಂಬಾ ಆನಂದವಾಗಿ ಸಂತೋಷ ಪಡಬೇಕಾದ ಒಂದು ಈ ಸ್ಥಿತಿ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಈಗ ಈ ಸೃಷ್ಟಿ ರಚನೆ ಹೇಗಾಗಿದೆ ಅಂದ್ರೆ ಸ್ನೇಹಿತರೆ, ಇದು ಇಡೀ ಬ್ರಹ್ಮಾಂಡದಲ್ಲಿ ಇರುವಂತ ಒಂದೇ ಒಂದು ಶಕ್ತಿ, ಅದೇ ನಮ್ಮ ಸೃಷ್ಟಿಕರ್ತ. ಅದೇ ನಾವು ಪರಮಾತ್ಮ ಅಂತ ಕರಿತೀವಿ, ಅದೇ ನಾವು ಬ್ರಹ್ಮ ಪದಾರ್ಥ ಅಂತ ಕರಿತೀವಿ ಸ್ನೇಹಿತರೆ. ಸೃಷ್ಟಿಕರ್ತ, ಪರಮಾತ್ಮ, ಪೂರ್ಣಾತ್ಮ. ಸೊ ಯಾವುದೇ ಹೆಸರು ಇಟ್ಕೊಳ್ಳಿ. ಸೊ ಅಂತ ಸೃಷ್ಟಿಕರ್ತ ಪೂರ್ಣಾತ್ಮದಿಂದ, ಆ ಪರಮಾತ್ಮನಿಂದ ಈ ಸೃಷ್ಟಿ ಅನ್ನೋದು ರಚನೆ ಆಗಿದೆ. ಸೃಷ್ಟಿ ಅನ್ನೋದು ತಾನೇ ಆ ಪರಮಾತ್ಮನೇ ಈ ಸೃಷ್ಟಿಯಾಗಿದ್ದಾನೆ. ಈ ಸೃಷ್ಟಿ ಅವರಿಂದ ಉದ್ಭವಿಸಿದೆ ಅಂತ ನಾವು ಹೇಳ್ಕೋಬಹುದು ಸ್ನೇಹಿತರೆ. ಯಾವ ತರ ಉದ್ಭವಿಸಿದೆ ಅಂದ್ರೆ ಯಾವ ತರ ಉತ್ಪನ್ನ ಆಗಿದೆ ಅವರಿಂದ, ಯಾವ ತರ ಸೃಷ್ಟಿ ಆಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ 2 ರೀತಿಯಲ್ಲಿ ಸೃಷ್ಟಿಯಾಗಿದೆ. ಒಂದು ಪ್ರಕೃತಿ, ಎರಡನೇದು ಪುರುಷ. ಪ್ರಕೃತಿ ಸೃಷ್ಟಿಯಲ್ಲಿ ಎರಡು ವಿಧಗಳ ಸೃಷ್ಟಿಯಾಗಿದೆ ಸ್ನೇಹಿತರೆ. ಯಾರಿಂದ? ಪರಮಾತ್ಮನಿಂದ, ಸೃಷ್ಟಿಕರ್ತದಿಂದ. ಮೊದಲನೇ ಸೃಷ್ಟಿ ಪ್ರಕೃತಿ, ಎರಡನೇ ಸೃಷ್ಟಿ ಪುರುಷ. ಪ್ರಕೃತಿ ಕೆಳಗಡೆ ಏನೇನು ಬರುತ್ತೆ? ಪ್ರಕೃತಿ ಅಂದ್ರೆ ಒಂದು ವೃಕ್ಷ ಸಾಮ್ರಾಜ್ಯ, ಮತ್ತೆ ಈ ಖನಿಜ ಸಾಮ್ರಾಜ್ಯ, ಮತ್ತೆ ಪಕ್ಷಿ ಸಾಮ್ರಾಜ್ಯ, ಜಲಚರ ಸಾಮ್ರಾಜ್ಯ, ಇದೆಲ್ಲಾನು ಸೇರ್ಕೊಂಡು ಇದೆಲ್ಲ ನೇಚರ್ ಕಿಂಗ್ಡಮ್ ಅಂತ ಕರಿತೀವಿ. ಪ್ರಕೃತಿ ಅಂತ ಇದೆ ಸ್ನೇಹಿತರೆ. ಅದೆಲ್ಲಾನು ಏನಾಗಿದೆ ಅಂದ್ರೆ ಪ್ರಕೃತಿ ಅಂತ ಸೃಷ್ಟಿ ಕೆಳಗಡೆ ಉತ್ಪನ್ನ ಆಗಿರುವಂತ ಎಲ್ಲಾ ಜೀವಿಗಳು ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಸ್ನೇಹಿತರೆ, ಇನ್ನೊಂದು ಸೃಷ್ಟಿ ಏನಾಗಿದೆ ಅಂದ್ರೆ ಪುರುಷ ಅಂತ ಅರ್ಥ ಮಾಡ್ಕೊಳ್ಳಿ. ಪುರುಷ ಕೆಳಗಡೆ ಏನ್ ಬರುತ್ತೆ ಅಂದ್ರೆ ನಮ್ಮ ಮಾನವರು, ಅಂದ್ರೆ ಪುರುಷರಾಗ್ಬೋದು, ಸ್ತ್ರೀ ಆಗ್ಬೋದು, ಇಬ್ಬರು ಈ ಮಾನವ ಸಾಮ್ರಾಜ್ಯ ಎಲ್ಲಾನು
ಈ ಪುರುಷ ಅಂತ ಈ ಸೃಷ್ಟಿ ಕೆಳಗಡೆ ಬರ್ತದೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಈಗ ಈಗ ನೋಡ್ತಾ ಹೋದ್ರೆ, ಈ ತರ ನೋಡ್ತಾ ಹೋದ್ರೆ ಸ್ನೇಹಿತರೆ, ಸೊ ಇದು ಏನ್ ನಮ್ಗೆ ಅರ್ಥ ಆಗತ್ತಂದ್ರೆ, ಇಡೀ ಈ ಅಂದ್ರೆ ಈ ಪ್ರಕೃತಿ ಸಾಮ್ರಾಜ್ಯ ಆಗ್ಬೋದು, ಈ ಪುರುಷ ಆಗ್ಬೋದು, ಪುರುಷ ಅಂತ ಒಂದು ಸೃಷ್ಟಿ, ಪ್ರಕೃತಿ ಅಂತ ಸೃಷ್ಟಿ, ಇದು ಎಲ್ಲಾರ ಒಳಗಡೆ ಏನು ಇದೆ, ಅಂದ್ರೆ ಒಂದು ಸಾಮಾನ್ಯವಾದ ಒಂದು, ಸೊ ಹೇಳ್ಬೇಕಂದ್ರೆ ಅಂತರದಲ್ಲಿ ಪ್ರತಿಯೊಬ್ಬರಲ್ಲಿ ಇರುವಂತ ಏನು ಆ ಅಂಶ ಅಂದ್ರೆ ಅದೇ ಆತ್ಮ, ಅಂದ್ರೆ ಅದೇ ಒಂದು ಆತ್ಮ ಪದಾರ್ಥ, ಅದೇ ಒಂದು ಪರಮಾತ್ಮನೇ ಒಂದು ಆತ್ಮ ಪದಾರ್ಥ, ಬ್ರಹ್ಮ ಪದಾರ್ಥ ಅನ್ನೋದು ಪ್ರತಿಯೊಬ್ಬರ ಹೊರಗಡೆಯಿಂದ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂದ್ರೆ ನಾವೆಲ್ಲ ಅಲ್ಲಿಂದ ಉತ್ಪನ್ನ ಆಗಿದೀವಿ, ಅಲ್ಲಿಂದ ಸೃಷ್ಟಿಯಾಗಿ ಬಂದಿದೀವಿ ಅಲ್ವಾ. ಸೃಷ್ಟಿಯಾಗಿ ಯಾವಾಗ ಬಂದಿದೀವೋ ಖಂಡಿತವಾಗಿ ಏನಿರುತ್ತೆ ನಮ್ಮ ಒಳಗಡೆನೋ ಅದೇ ಪರಮಾತ್ಮನ ತತ್ವ ನಮ್ಮ ಒಳಗಡೆ ಇರುತ್ತೆ. ಆ ಪರಮಾತ್ಮನೇ, ಆ ಚೈತನ್ಯ ಅನ್ನೋದು ನಮ್ಮ ಒಳಗಡೆ ಇರುತ್ತೆ ಸ್ನೇಹಿತರೆ. ಅಂದ್ರೆ ಈ ಬ್ರಹ್ಮಾಂಡದ ನೋಡಿದ್ರೆ, ಬ್ರಹ್ಮಾಂಡದ ಒಳಗಡೆ ಎಲ್ಲದನ್ನು, ಇಡೀ ಬ್ರಹ್ಮಾಂಡದಲ್ಲಿ ಇರುವಂಥದ್ದು ಎಲ್ಲ ಆತ್ಮ ಚೈತನ್ಯ ಪದಾರ್ಥನೇ ಇದೆ. ಇನ್ನು ಬೇರೆ ಅನ್ಯದ ಏನೂ ಇಲ್ಲ ಸ್ನೇಹಿತರೆ, ಅದು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಸೃಷ್ಟಿನ ಈ ತರ ನಾವು ಅರ್ಥ ಮಾಡ್ಕೊಂಡಾಗ ನಮ್ಗೆ ಏನ್ ಅರ್ಥ ಆಗಿದೆ ಯಾವಾಗ ಅಂದ್ರೆ, 74 ಲಕ್ಷಗಳ ಈ ಜೀವರಾಶಿಗಳು ಏನಿದೆಯೋ ಅದರಲ್ಲಿ ಅತ್ಯುತ್ತಮ ಜೀವನ ನಡ್ಸ್ಕೊಂತಾ ಇರೋದು ಒಂದು ಮಾನವ ಕುಲ, ಮಾನವ ಸಾಮ್ರಾಜ್ಯ. ಇದು ನಮ್ಗೆಲ್ಲರೂ ಗೊತ್ತಿರೋ ವಿಷಯ. ಆದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ನೋಡಿ, ಈ 84 ಲಕ್ಷಗಳ ಜೀವರಾಶಿಗಳು ಏನಿದೆಯೋ ಇವೆಲ್ಲಾನು ಸೃಷ್ಟಿಕರ್ತ ಸೃಷ್ಟಿ ಮಾಡಿದನಲ್ವಾ. ಆದ್ರೆ ಎಲ್ಲಾ ಒಳಗಡೆ ಇರುವಂತದ್ದು ಒಂದೇ, ಅದೇ ಆತ್ಮ ಪದಾರ್ಥ. ಅಂದ್ರೆ ಆತ್ಮ ಹೇಳ್ತಾ ಇರ್ತೀವಿ ನಾವು, ಆತ್ಮ ಎಲ್ಲಾ ಕಡೆ ಇರ್ತದೆ, ಯಾವಾಗ್ಲೂ ಇರ್ತದೆ, ನಾಶನ ಇಲ್ಲ ಅದಕ್ಕೆ. ಅದು ನಾವು ನೆನ್ಸಕ್ಕಾಗಲ್ಲ ಅಲ್ವಾ, ಅದು ಮುಟ್ಟಕ್ಕಾಗಲ್ಲ, ಅದನ್ನು ಒಂದು ಬೆಂಕಿ ಹಚ್ಚಕ್ಕಾಗಲ್ಲ. ಅಂತಂದ್ರೆ ಅರ್ಥ ಏನು ಅಂದ್ರೆ, ಆತ್ಮ ಅನ್ನೋದು ಆತ್ಮ ಪದಾರ್ಥ ದೇವರಿಂದ, ಆ ಸೃಷ್ಟಿಕರ್ತದಿಂದ ಬಂದಿರುವಂತ ಆತ್ಮ ಪದಾರ್ಥ ಪ್ರತಿ ಜೀವ ಒಳಗಡೆ ಇದೆ. 84 ಲಕ್ಷಗಳ ಜೀವರಾಶಿ ಒಳಗಡೆ, ಪ್ರತಿ ಜೀವರಾಶಿ ಒಳಗಡೆ ಇದೆ. ಪ್ರತಿ ಕಣ, ಇಡೀ ಈ ಬ್ರಹ್ಮಾಂಡದಲ್ಲಿ, ಈ ವಿಶ್ವದಲ್ಲಿರುವಂತ ಪ್ರತಿ ಕಣ ಒಳಗಡೆ ಈ ಬ್ರಹ್ಮ ಪದಾರ್ಥ, ಈ ಚೈತನ್ಯ ಪದಾರ್ಥ, ಈ ಆತ್ಮ ಪದಾರ್ಥ ಯಾವಾಗ್ಲೂ ಇರ್ತದೆ ಸ್ನೇಹಿತರೆ. ಅದು ಇಲ್ಲ ಅಂದ್ರೆ ಅಸ್ತಿತ್ವ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಅವಾಗ ನಮ್ಗೆ ಏನ್ ಅರ್ಥ ಆಗ್ತದೆ ಅಂದ್ರೆ, ಪ್ರತಿ ಒಂದರಲ್ಲಿರುವಂತ ಆತ್ಮ ಪದಾರ್ಥ, ಪ್ರತಿ ಜೀವರಾಶಿಯಲ್ಲಿರುವಂತ ಆತ್ಮ ಪದಾರ್ಥ, ನಮ್ಮ ಒಳಗಡೆ ನಿಮ್ಮ ಒಳಗಡೆ ಇರುವಂತ ಎಲ್ಲಾ ಈ ಆತ್ಮ ಪದಾರ್ಥ, ಈ ಚೈತನ್ಯ ಪದಾರ್ಥ ಒಂದೇ ಆಗಿದೆ. ಅದಕ್ಕೆ ಶ್ರೀ ಆದಿಶಂಕರಾಚಾರ್ಯ ಅವ್ರು ಹೇಳ್ತಾ ಇರ್ತಾರೆ, ಅವರು ಅದ್ವೈತ ಸಿದ್ಧಾಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ಎರಡೂ ಇಲ್ಲ, ಒಂದೇ ಇರೋದು, ಅದೇ ಆತ್ಮ ಪದಾರ್ಥ, ಅದೇ ಬ್ರಹ್ಮ ಪದಾರ್ಥ, ಅದೇ ಚೈತನ್ಯ ಪದಾರ್ಥ. ಎರಡು ಅಂತೂ ನಿಮ್ ಒಳಗಡೆ ಒಂದು, ದೇವರೊಬ್ಬರು ನೀವೊಬ್ರು ಸಪರೇಟ್ ಅಲ್ಲ, ದೇವರೊಬ್ರು ನೀವೊಬ್ರು ಬೇರೆ ಅಲ್ಲ, ಇಬ್ರು ಒಂದೇ. ಅಂದ್ರೆ ಅರ್ಥ ಏನು ಅಂದ್ರೆ, ಆತ್ಮ ಪದಾರ್ಥನೇ ನಿಮ್ಮ ಒಳಗಡೆ, ನಮ್ಮ ಒಳಗಡೆ, ಎಲ್ಲಾರ ಒಳಗಡೆ ಇದೆ ಅಂತ ಅರ್ಥ ಮಾಡ್ತಾರೆ ಸ್ನೇಹಿತರೆ. ಈಗ ಜೀಸಸ್ ಕ್ರೈಸ್ಟ್ ಹೇಳ್ತಾ ಇರ್ತಾರ, ಏನ್ ಹೇಳ್ತಾರೆ ಜೀಸಸ್ ಕ್ರೈಸ್ಟ್, ಐ ಅಂಡ್ ಮೈ ಫಾದರ್ ಆರ್ ಒನ್, ಐ ಅಂಡ್ ಯು ಆರ್ ಒನ್, ವಿರ್ ಆಲ್ ಒನ್, ದಟ್ ಈಸ್ ಒನ್ನೆಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಏಕತತ್ವ ಪ್ರತಿಯೊಂದರಲ್ಲಿ ಇರೋದು ಒಂದೇ. ನಮ್ಮ ಒಳಗಡೆ, ನಿಮ್ಮ ಒಳಗಡೆ, ಜೀವರಾಶಿ ಒಳಗಡೆ ಒಂದು ಚಿಕ್ಕ ಪ್ರಾಣಿ ಇದ್ರೂ, ಒಂದು ಚಿಕ್ಕ ಕೀಟಕ ಯಾವುದೇ ಇರಲಿ, ಚಿಕ್ಕ ಸಣ್ಣ ಕ್ರಿಮಿಗಳಿರ್ಲಿ, ಪ್ರತಿ ಒಂದರಲ್ಲಿರುವಂತ ಆ ಆತ್ಮ ಚೈತನ್ಯ ಏನಿದೆಯೋ ನಮ್ಮ ಒಳಗಡೆ ಇರುವಂತ ಅದೇ ಆತ್ಮ ಚೈತನ್ಯ ಇದೆ ಅಂತ ನೀವು ಯಾವಾಗ ಅರ್ಥ ಮಾಡ್ಕೊತೀರೋ ಅವಾಗ ನಮಗೂ ಅರ್ಥ ಆಗುವಂಥದ್ದು ಸಮಭಾವ, ಸಮಾನತ್ವ. ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ಈ ಸಮಾನತ್ವ ನಾವು ಯಾವಾಗ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ನಿಜ ಜೀವನದಲ್ಲಿ ಎಷ್ಟೋ ಏರುಪೇರು ಆಗ್ತಾ ಇರ್ತದೆ, ಎಷ್ಟೋ ಕಷ್ಟಗಳು, ದುಃಖಗಳು, ಅವಮಾನಗಳು ಇವೆಲ್ಲ ನಮ್ಗೆ ಆಗ್ತಾ ಇರ್ತದೆ. ಯಾಕಂದ್ರೆ ಸೊ ಅದಕ್ಕೆ ಯಾವ ತರ ಆಗತ್ತೆ ಅನ್ನೋದು ಅದು ತಿಳ್ಕೊಳಕ್ ಪ್ರಯತ್ನ ಮಾಡಿ ಸ್ನೇಹಿತರೆ. ಇನ್ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಹೋದ್ರೆ ಸ್ನೇಹಿತರೆ, ನಮ್ಮ ಉಪನಿಷತ್ತು ಚಾಂದೋಗ್ಯ ಉಪನಿಷತ್ ಇದೆ. ಚಾಂದೋಗ್ಯ ಉಪನಿಷತ್ ಏನ್ ಹೇಳ್ತದೆ ಅಂದ್ರೆ, ನೋಡಿ, ಎಷ್ಟೋ ವ್ಯಾಖ್ಯಾನಗಳು ಹೇಳ್ತದೆ. ಅದು ಏನ್ ಹೇಳ್ತದೆ, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಶ್ವೇತಕೇತು, ಮಮಾತ್ಮ ಸರ್ವಭೂತಾತ್ಮ, ಸರ್ವಂ ಕಲಿಧ್ವಂ ಬ್ರಹ್ಮಂ ತತ್ ಅಂತ ಹೇಳ್ತಾ ಇರ್ತದೆ. ಅಂದ್ರೆ ಮೊದಲನೇದು ಅಹಂ ಬ್ರಹ್ಮಾಸ್ಮಿ ಅರ್ಥ ಮಾಡ್ಕೊಳ್ಳೋಣ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು, ಅಹಂ ಅಂದ್ರೆ ನಾನು, ಬ್ರಹ್ಮಾಸ್ಮಿ ಅಂದ್ರೆ ಆ ಬ್ರಹ್ಮ ಪದಾರ್ಥಯೇ ನಾನು, ನಾನೇ ಆ ಬ್ರಹ್ಮ ಪದಾರ್ಥ ಅಂತ ಆ ಚಾಂದೋಗ್ಯ ಉಪನಿಷತ್ತು ಹೇಳ್ತಾ ಇರ್ತದೆ ಅಲ್ವಾ. ಚಾಂದೋಗ್ಯ ಉಪನಿಷತ್ತಲ್ಲಿ ಸೊ ಬರೆದಿರುವಂತ ಈ ವ್ಯಾಖ್ಯಾನ ಅರ್ಥ ಏನಂದ್ರೆ, ನಾನೇ ಆ ಬ್ರಹ್ಮ ಪದಾರ್ಥ ಅಂದ್ರೆ ನಾನೇ, ನಾನು ಈ ಮಾನವ ದೇಹ ಅಂದ್ರೆ ದೇಹ, ಮನಸ್ಸು, ಬುದ್ಧಿ ಅಲ್ಲ, ಆ ಬ್ರಹ್ಮ ಪದಾರ್ಥ ಏನಿದೆಯೋ, ಆ ಚೈತನ್ಯ ಪದಾರ್ಥ ಏನಿದೆಯೋ ಅದೇ ನಾನೇ ಅದು ಅಂತ ಅರ್ಥ.
ಆಮೇಲೆ ಇನ್ನು ನೆಕ್ಸ್ಟ್ ಇನ್ನು ಸ್ವಲ್ಪ ಮುಂದೆ ಹೋದ್ರೆ ತತ್ವಮಸಿ ಶ್ವೇತಕೇತು. ತತ್ವಮಸಿ ಅಂದ್ರೆ ಏನು? ತತ್ವಮಸಿ ಅಂದ್ರೆ ನೀವು ಅದೇ, ಯು ಆರ್ ದಟ್. ಅಂದ್ರೆ ನೀವು ಅದೇ, ನೀವು ಅದೇ ಅಂದ್ರೆ ಏನು? ನೀವೂ ಆ ಬ್ರಹ್ಮ ಪದಾರ್ಥನೇ, ನಾನು ಆ ಬ್ರಹ್ಮ ಪದಾರ್ಥ, ನೀವು ಅದೇ ಬ್ರಹ್ಮ ಪದಾರ್ಥ. ತತ್ ಸತ್ ಅಂದ್ರೆ ಏನು? ತತ್ ಸತ್ ಅಂದ್ರೆ ಅದು ಅದು ಅದೇ, ಅದು ಅದೇ ಅಂದ್ರೆ ಅದನ್ನು ಅಂದ್ರೆ ಆ ವಸ್ತು ಆಗ್ಬೋದು, ಆ ನಿರ್ಜೀವ ಇರುವಂತ ಆ ಚರಾಚರ ಎಲ್ಲ ಜೀವಿಗಳಿಗೆ ಅಂದ್ರೆ ಚರಾಚರ ಜೀವಿಗಳು ಆ ನಿರ್ಜೀವ ಆಗಿರುವಂತಹ ಆ ಪದಾರ್ಥವನ್ನು ಅದು ಬ್ರಹ್ಮ ಪದಾರ್ಥನೇ. ಅದನ್ನು ಅರ್ಥ ತತ್ ಸತ್ ಅಂತ ಅರ್ಥ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನು ಹೇಳ್ತದೆ ಮಮಾತ್ಮ ಸರ್ವಭೂತಾತ್ಮ. ಪ್ರತಿ ಭೂತ ಒಳಗಡೆ ಇರುವಂತ ಸರ್ವ ಮಮಾತ್ಮ ಒಂದೇ ಆತ್ಮ. ನನ್ನ ಒಳಗಡೆ ಇರುವಂತ ಏನು ಆತ್ಮ ಇದೆಯೋ ಸರ್ವಭೂತ ಒಳಗಡೆ ಇರುವಂತ ಆತ್ಮ ಒಂದೇ. ಅದೇ ಈ ವ್ಯಾಖ್ಯಾನದಿಂದ ನಾವು ಅರ್ಥ ಮಾಡ್ಕೋಬೇಕು. ಮಮಾತ್ಮ ಸರ್ವಭೂತಾತ್ಮ. ಕೊನೆಯದಾಗಿ ಸರ್ವಂ ಕಲಿತ್ವಂ ಬ್ರಹ್ಮಂ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಸರ್ವಂ ಕಲಿತ್ವಂ ಬ್ರಹ್ಮಂ ಇರುವಂತ ಎಲ್ಲಾ ಈ ಬ್ರಹ್ಮಾಂಡ ಒಳಗಡೆ ಇರುವಂತ ಎಲ್ಲಾ ಒಂದೇ, ಅದೇ ಆ ಚೈತನ್ಯ ಪದಾರ್ಥ, ಆ ಬ್ರಹ್ಮ ಪದಾರ್ಥದಿಂದ ಇಡೀ ಜಗತ್ತು, ಈ ಜಗತ್ತು ಅಂದ್ರೆ ವಿಶ್ವ ಎಲ್ಲದನ್ನು ಇರುವಂತ ಒಂದೇ ಒಂದು ಪದಾರ್ಥ ಏನಪ್ಪಾ ಅಂದ್ರೆ ಅದೇ ಆ ಬ್ರಹ್ಮ ಪದಾರ್ಥ, ಅದೇ ಆ ಚೈತನ್ಯ ಪದಾರ್ಥ. ಸೊ ಈ ತರ ಅರ್ಥ ಮಾಡ್ಕೊಂತ ಹೋದ್ರೆ ಸ್ನೇಹಿತರೆ ನಮ್ಗೆ ಏನ್ ಅರ್ಥ ಆಗತ್ತಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮಗೂ ಇನ್ನೊಂದು ಜೀವಿಗೆ, ನಮಗೂ ಇನ್ನೊಂದು ಮನುಷ್ಯನಿಗೆ, ನಮಗೂ ಇನ್ನೊಬ್ಬರಿಗೆ ಏನು ವ್ಯತ್ಯಾಸ ಇಲ್ಲ. ನಾವು ಎಲ್ಲರೂ ಒಂದೇ. ಆದರೆ ಈ ನಮ್ಮ ಈ ಜೀವನದಲ್ಲಿ ನಾವು ಮಾಡುವಂಥ ಚಟುವಟಿಕೆಗಳು, ನಾವು ಮಾಡುವಂಥ ಕೆಲಸಗಳ ಮೇಲೆ ಏನಾಗುತ್ತಂದ್ರೆ ನಾವೊಂದು ಮಾನವ ರೂಪದಲ್ಲಿ ಜನ್ಮ ತಗೊಂಡಿದ್ವಿ. ಅರ್ಥ ಆಯ್ತಾ? ಜನ್ಮ ತಗೊಂಡಾಗ ಖಂಡಿತವಾಗಿ ನಿಮ್ಗೊಂದು ದೇಹ ಇದೆ, ನಿಮ್ಗೊಂದು ಮನಸ್ಸು ಇದೆ, ನಿಮ್ಗೊಂದು ಬುದ್ಧಿ ಇದೆ. ಇನ್ನೊಂದು ಮಾನವನಿಗೆ ಅವರು ಸಂಬಂಧಿರುವಂತಹ ಒಂದು ದೇಹವಾಗಿ ನೀವು ಒಂದು ವಿಭಿನ್ನ ರೂಪದಲ್ಲಿ ಇರ್ತೀರಿ ಅಷ್ಟೇ. ಆದ್ರೆ ನಿಮ್ಮ ಒಳಗಡೆ ಇರುವಂತ ಆ ಚೈತನ್ಯ ಪದಾರ್ಥ, ಆ ಶಕ್ತಿ ಏನಿದೆಯೋ ಎಲ್ಲ ಒಂದೇ ಸ್ನೇಹಿತರೆ. ಅಂದ್ರೆ ಕಾನ್ಶಿಯಸ್ನೆಸ್, ಆ ಆತ್ಮ, ಆ ಚೈತನ್ಯ ಪದಾರ್ಥ ಎಲ್ಲಾರು ಒಳಗಡೆ ಇರೋದು ಒಂದೇ. ಅರ್ಥ ಮಾಡ್ಕೊಳ್ಳಿ. ಆದ್ರೆ ಈ ದೇಹದಿಂದ ನಿಮ್ಮ ನೀವು ನಿಮ್ಮ ಬೆಳವಣಿಗೆ ಏನಿದೆಯೋ, ನಿಮ್ಮ ತಂದೆ ತಾಯಿ, ನಿಮ್ಮ ಸುತ್ತಮುತ್ತಲಿರುವಂತಹ ಪರಿಸರಗಳು, ನಿಮ್ಮ ಆ ಪರಿಸರ ಪ್ರಭಾವ ಎಲ್ಲ ಸೇರ್ಕೊಂಡು ಏನಾಗತ್ತಂದ್ರೆ ಒಂದು ಮೈಂಡ್ ಸೆಟ್ ಅಂದ್ರೆ ಒಂದು ಮನಸ್ಸು ಅನ್ನೋದು ವೃದ್ಧಿಯಾಗಿದೆ ಸ್ನೇಹಿತರೆ, ಅಭಿವೃದ್ಧಿಯಾಗಿದೆ. ಆ ಮನಸ್ಸು ಪ್ರಕಾರ ನೀವು ನಿಮ್ಮ ಚಟುವಟಿಕೆಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳು ಎಲ್ಲ ಇರುತ್ತೆ. ಅವಾಗ ನೀವು ಇನ್ನೊಬ್ಬರಿಗೆ ವಿಭಿನ್ನವಾಗಿ ಕಾಣಿಸ್ತಾ ಇರ್ತೀರಿ ಅಷ್ಟೇ. ಅದು ಮೇಲ್ನೋಟಕ್ಕೆ ಮಾತ್ರ ವಿಭಿನ್ನ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಅಂತರವಾಗಿ ಏನೂ ಭಿನ್ನ ಇಲ್ಲ. ಅಂತರವಾಗಿ ನೀವು ಒಬ್ಬರೇ, ಒಬ್ಬರೇ, ನಾವು ಎಲ್ಲರೂ ಒಬ್ಬರೇ ಅಂತ, ನಾವೆಲ್ಲರೂ ಏಕತ್ವ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಏನಾಗ್ತಾ ಇದೆ ಸ್ನೇಹಿತರೆ, ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳುವಾಗ ಯಾವುದೇ ಒಂದು ವ್ಯಕ್ತಿ, ಆ ವ್ಯಕ್ತಿ ಅವ್ರ ಒಳಗಡೆ ಸಂಪೂರ್ಣವಾಗಿ ಅಂದ್ರೆ ಎಷ್ಟೋ ಅಂದ್ರೆ ಪ್ರಶಾಂತತೆಯಿಂದ, ಆನಂದದಿಂದ, ಮತ್ತೆ ಒಳಗಡೆ ಇರುವಂತಹ ಆ ಸಂಪೂರ್ಣ ತತ್ವ ಯಾವಾಗ ಅವ್ರ ಒಳಗಡೆ ಇರುತ್ತೋ, ಅವರು ಯಾವುದೇ ರೀತಿಯಲ್ಲಿ ಇನ್ನೊಬ್ಬರು ನೋಡುವಾಗ ಅವರು ಕಮ್ಮಿಯಾಗಿ ನೋಡಲ್ಲ, ಹೆಚ್ಚಾಗಿ ನೋಡಲ್ಲ. ಅಂದ್ರೆ ಯಾವುದೇ ಕೀಳರಿಮೆ ಭಾವನೆ ಇರಲ್ಲ, ಮತ್ತೆ ಅವ್ರ ಒಳಗಡೆ ಕೀಳರಿಮೆ ಭಾವನೆ ಇರಲ್ಲ, ಶ್ರೇಷ್ಠತೆಯ ಭಾವನೆ ಇರಲ್ಲ ಅಲ್ವಾ, ಶ್ರೇಷ್ಠತೆಯ ಸಂಕೀರ್ಣ ಇರಲ್ಲ. ಎರಡೂ ಅವ್ರಿಗೆ ಸಂಬಂಧವಿಲ್ಲ ಅಲ್ವಾ. ಯಾಕಂದ್ರೆ ಅವ್ರ ಒಳಗಡೆ ಈಗಾಗಲೇ ಆನಂದವಾಗಿದ್ದಾನೆ, ಸಂಪೂರ್ಣವಾಗಿದ್ದಾನೆ, ಪರಿಪೂರ್ಣ ಆಗಿದ್ದಾನೆ. ಈಗಾಗಲೇ ಸಂಪೂರ್ಣ ಪರಿಪೂರ್ಣತ್ವ ಎಲ್ಲ ಅವ್ರ ಒಳಗಡೆ ಹೊಂದಿದಕ್ಕೋಸ್ಕರ ಅವರು ಯಾವ ರೀತಿಯಲ್ಲಿ ಕಮ್ಮಿ ಅಂತ ಅನ್ಸಲ್ಲ, ಹೆಚ್ಚು ಅಂತ ಅನ್ಸಲ್ಲ ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರುವಂತ ವಿಷಯ ಅಲ್ವಾ. ಸೊ ಅವಾಗ ಅಂತ ವ್ಯಕ್ತಿಗಳು, ಅಂತ ಮಹಾನ್ ಭಾವುಗಳು ಅಂತ ಅಂದ್ರೆ ಹೇಳ್ಬೇಕಂದ್ರೆ ಒಂದು ಮಾಸ್ಟರ್ಸ್ ಆಗ್ಬೋದು, ಒಂದು ಋಷಿಗಳು, ಮುನಿಗಳು ನೋಡಿದ್ರೆ ಅವ್ರ ಒಳಗಡೆ ಏನಿರುತ್ತೆ, ಇರೋದೆಲ್ಲ ಸಂಪೂರ್ಣ ಅಂದ್ರೆ ಸಂಪೂರ್ಣತ್ವ ಪೂರ್ತಿ. ಅವ್ರ ಒಳಗಡೆ ಈ ತಿಳುವಳಿಕೆ, ಈ ಅರಿವು ಅವ್ರಿಗಿರುತ್ತೆ. ಈ ಅರಿವು ಇರುವಾಗ ಏನಾಗತ್ತೆ, ಅವ್ರ ಒಳಗಡೆ ಯಾವುದು ಕಮ್ಮಿ ಅನ್ಸಲ್ಲ, ಹೆಚ್ಚು ಅನ್ಸಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ನೋಡ್ತಾ ಹೋದ್ರೆ ಸ್ನೇಹಿತರೆ, ಸೊ ಇನ್ನೊಂದು ಆಲ್ಬರ್ಟ್ ಐನ್ಸ್ಟೀನ್ ಅಂತ ಒಂದು ಸೈಂಟಿಸ್ಟ್, ಅವರು ತಜ್ಞರು. ಸೊ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ನಮ್ಗಿರುವಂತ ಈ ನಾಲೆಡ್ಜ್ ಅಂತಂದ್ರೆ ಬುದ್ಧಿ ಏನಿದೆಯೋ, ಈ ಬುದ್ಧಿ ಅನ್ನೋದು ಈ ಈ ನಮ್ಗಿರುವಂತ ಈ ಶ್ರೇಷ್ಠತೆಯ ಭಾವನೆ ಅಂದ್ರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಈಗೋ ಅಂತ ಹೇಳ್ತೀವಿ, ಅಹಂಕಾರ ಅಂತ ಹೇಳ್ತೀವಿ ಅಲ್ವಾ. ಯಾವಾಗ ನಮ್ಗೆ ಈ ಬುದ್ಧಿ ಹೆಚ್ಚಾಗಿದೆಯೋ ಅಹಂಕಾರ ತುಂಬಾ ಕಡಿಮೆ ಇರುತ್ತೆ. ಯಾವಾಗ ಅಹಂಕಾರ ಹೆಚ್ಚಾಗಿರುತ್ತೋ ಅಂತಂದ್ರೆ ನಿಮ್ಮ ಒಳಗಡೆ ಬುದ್ಧಿ ಕಡಿಮೆ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಯಾವಾಗ ಬುದ್ಧಿ ಹೆಚ್ಚಾಗಿರುತ್ತೋ ನಿಮ್ಮ ಅಹಂಕಾರ ತುಂಬಾ ಕಡಿಮೆ ಇರುತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಸ್ನೇಹಿತರೆ. ಸೊ ಇದು ಒಂದೇ ಅಲ್ಲ ಸ್ನೇಹಿತರೆ, ಇನ್ನೂ ಅರ್ಥ ಮಾಡ್ಕೋತಾ ಹೋದ್ರೆ ಇಲ್ಲಿ ನಮ್ಗೇನ್ ಕಾಣಿಸ್ತಾ ಇರ್ತದೆ ಅಂದ್ರೆ, ಯಾರೇ ಒಬ್ಬರು ವ್ಯಕ್ತಿ ಅಹಂಕಾರವಾಗಿ ಅವ್ರು ನಡ್ಸ್ಕೊಂತಾ ಇದ್ರೆ ಅವ್ರ ಜೀವನವನ್ನು
ಅವ್ರ ಒಳಗಡೆ ನೀವು ಅವ್ರ ಜೀವನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಯಾಕೆ ಆ ಥರ ಅವ್ರು ನಡ್ಕೊತಾ ಇದ್ದಾರೆ ಅಂತ ನಾವು ನೋಡಿದ್ರೆ ಒಂದು ಅರ್ಥ ಆಗತ್ತೆ. ಏನಂತ ಅರ್ಥ ಆಗತ್ತಂದ್ರೆ ನಿಜವಾಗಿ ಅವರು ಜೀವನ ಒಳಗಡೆ ಒಂದು ಅಂದ್ರೆ ಏನೋ ಒಂದು ತೋರಿಸ್ಬೇಕು ಅಂತ, ಬೇರೆಯವ್ರಿಗೆ ಕಾಣಿಸ್ಕೋಬೇಕು ತೋರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಒಳಗಡೆ ಈಗಾಗ್ಲೇ ಕೀಳರಿಮೆ ಭಾವನೆ ಇದೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಅಂದ್ರೆ ನಾವು ಅನ್ಕೋತೀವಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಇಗೋ ಇದೆ ಇವ್ರಿಗೆ ಅಂತ ಅಂತ ಅನ್ಕೋತಾ ಇರ್ತೀವಿ ಅಷ್ಟೇ. ಆದ್ರೆ ಇಗೋ ಇಗೋ ಅಂದ್ರೆ ಅವರಲ್ಲಿ ಹೆಚ್ಚಾಗಿದೆ ಅಂತ ಅರ್ಥ ಇಲ್ಲ, ಅವರಲ್ಲಿ ಬುದ್ಧಿ ಹೆಚ್ಚಾಗಿದೆ ಅಂತ ಅರ್ಥ ಇಲ್ಲ. ಬುದ್ಧಿ ವಿಹೀನ ಆಗಿದ್ದಾನೆ, ಮತ್ತೆ ಅವನು ಅವ್ರ ಒಳಗಡೆ ಈಗಾಗಲೇ ಕಿಲೇರಿಮ ಭಾವನೆ ಇದೆ. ಆ ಕಿಲೇರಿಮ ಸಂಕೀರ್ಣದಿಂದ ಅವರು ಈಗಾಗಲೇ ಜೀವನ ನಡ್ಸ್ಕೊಂತಾ ಇದ್ದಾರೆ. ಅದಕ್ಕೆ ಯಾವಾಗ್ಲೂ ಅವನ ಒಳಗಡೆ ಕಡಿಮೆ ಇದೆ, ಕಡಿಮೆ ಇದೆ ಅಂತ ಅವ್ನಿಗೆ ಗೊತ್ತು. ಆದ್ರೆ ಆ ಬಾಹ್ಯವಾಗಿ ತೋರ್ಸಕ್ಕೆ ಎಲ್ಲಾರು ದರ್ಪವಾಗಿ ತೋರಿಸ್ತಾ ಇರ್ತಾರೆ, ಹೆಚ್ಚಾಗಿ ತೋರಿಸ್ತಾ ಇರ್ತಾರೆ. ಅದು ಬಿಟ್ಟು ಅವ್ರೇನೋ ದೊಡ್ಡವರು ಅಂದ್ರೆ ಏನಿಂದ ದೊಡ್ಡವರು ಅವರು? ಏನೋ ಜ್ಞಾನ ಇದೆಯಾ? ಅಂದ್ರೆ ಒಂದು ಸಂಪತ್ತು, ಇಲ್ಲಾಂದ್ರೆ ಒಂದು ಧನ, ಒಂದು ಕೀರ್ತಿ ಇದಿದ್ರೆ ಅವರು ದೊಡ್ಡವರಾಗ್ತಾರ? ಅಂದ್ರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬರತ್ತಾ? ಈ ಶ್ರೇಷ್ಠತೆಯ ಸಂಕೀರ್ಣ ಬರತ್ತಾ? ಅದು ಸಾಧ್ಯವಿಲ್ಲ. ಅದರಿಂದ ಯಾವ ರೀತಿಯಲ್ಲಿ ಬರಲ್ಲ ಸ್ನೇಹಿತರೆ. ಸೊ ಅಹಂಕಾರದಿಂದ ಅವರು ದೊಡ್ಡವರಾಗಲ್ಲ, ಮತ್ತೆ ಅವ್ರ ಹೊರಗಡೆ ಬುದ್ಧಿ ಹೆಚ್ಚಾಗಲ್ಲ. ಇದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಅವ್ರ ಹೊರಗಡೆ ಏನು ಭಾವನೆಗಳಿದೆ ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡಾಗ ಹೋದ್ರೆ ಖಂಡಿತವಾಗಿ ನಿಮ್ಗೆ ಆಶ್ಚರ್ಯವಾಗಿ ಕಾಣಿಸೋಂತ ವಿಷಯ ಏನಪ್ಪಾ ಅಂತಂದ್ರೆ, ಇವರು ಈ ಕಿಲರಿಮೆ ಸಂಕೀರ್ಣದಿಂದ ಈಗಾಗ್ಲೇ ಅವರು ಜೀವನ ನಡ್ಕೊಂತಾ ಇದ್ದಾರೆ. ಅವ್ರ ಒಳಗಡೆ ಏನು ಇಲ್ಲ. ಅವ್ರ ಒಳಗಡೆ ಈ ಹೇಳ್ಬೇಕಂದ್ರೆ ಕಡಿಮೆ ಭಾವನದಲ್ಲಿ ಅವ್ರು ಈಗಾಗ್ಲೇ ಇದ್ದಾರೆ. ಏನಂದ್ರೆ ಅದು ಮುಚ್ಚಿಡಕ ಮಾಡಿ ಆದ್ರೆ ಅದು ಮುಚ್ಚಿಬಿಟ್ಟು ಆಚೆ ಕಡೆ ಈ ಅಂದ್ರೆ ಬಾಹ್ಯ ಪ್ರಪಂಚದಲ್ಲಿ ಹೆಚ್ಚಾಗಿ ತೋರ್ಸ್ಕೊಳಕ್ಕೆ, ಅಂದ್ರೆ ದರ್ಪವಾಗಿ ಅವರು ಜೀವನ ನಡ್ಸ್ಕೊಳಕ್ಕೆ ಈ ತರ ಒಂಥರ ಇಗೋ ಅಂದ್ರೆ ಈ ಅಹಂಕಾರ ಎಲ್ಲರ ಮೇಲೆ ತೋರಿಸ್ತಾ ಇರ್ತಾನೆ. ಅಷ್ಟು ಬಿಟ್ಟು ಅವ್ರ ಒಳಗಡೆ ಏನಿಲ್ಲ ಸ್ನೇಹಿತರೆ. ಮತ್ತೆ ಅವ್ರ ಒಳಗಡೆ ಏನಿಲ್ಲ ಅಂತವಾಗ ಸೊ ಈ ತರ ಅಹಂಕಾರವಾಗಿ ನಡೀತಾ ಇರ್ತಾನೆ. ಅವನ ಜೀವನವನ್ನು ಅಹಂಕಾರ ಜೀವನ ನಡ್ಸ್ಕೊಂಡು ಅದರಿಂದ ಏನು ಆನಂದವಾಗಿರ್ತಾನೆ ಅಂದ್ರೆ ಖಂಡಿತವಾಗಿ ಅವನು ಆನಂದವಾಗಿ ಇರಕ್ ಸಾಧ್ಯ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಈ ಅಹಂಕಾರದಿಂದ ಎಷ್ಟೋ ಜನ ಅವರು ಸ್ವಂತ ಜನನೆ ಅಂದ್ರೆ ಅವರು ಸ್ವಂತ ತಾಯಿ ತಂದೆ ಮತ್ತೆ ಅವ್ರ ಮಕ್ಕಳಾಗ್ಬೋದು, ಅವರು ಅವರು ಹೆಂಡತಿ ಆಗ್ಬೋದು, ಯಾರನ್ನು ಸಹ ಅವ್ರ ಜೊತೆಗೆ ಆನಂದವಾಗಿರಕ್ಕೆ ಸಾಧ್ಯವಲ್ಲ ಸ್ನೇಹಿತರೆ. ಯಾಕಂದ್ರೆ ಯಾವಾಗ್ಲೂ ಅಹಂಕಾರ ಭಾವದಿಂದ ನಡ್ಕೊಂತಾನೆ ಜೀವನದಲ್ಲಿ. ಮತ್ತೆ ಎಲ್ಲಾರ ಮೇಲೆ ನಾನು ಹೆಚ್ಚು ಅಂತ ತೋರ್ಸ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ. ಅದರಿಂದ ಬೇರೆ ಬೇರೆ ಅಡ್ಡ ಪರಿಣಾಮಗಳು ಪ್ರತಿಯೊಬ್ಬರ ಮೇಲೆ ಬೀಳುತ್ತೆ ಸ್ನೇಹಿತರೆ. ಅದಕ್ಕೆ ಯಾರೂ ಅವ್ರ ಜೊತೆಗೆ ಆನಂದವಾಗಿ ಬದುಕಕ್ಕೆ ಸಾಧ್ಯವಿಲ್ಲ. ಮತ್ತೆ ಏನು ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಸ್ನೇಹಿತರೆ ಒಂದಿದೆ. ಅಂದ್ರೆ ಏನಂತಂದ್ರೆ ಸೊ ಪ್ರತಿಯೊಬ್ಬರು ಅವ್ರ ಜೀವನದಲ್ಲಿ ಸಂಪೂರ್ಣತ್ವ ಸಾಧಿಸ್ಬೇಕು. ನಮ್ಮ ಒಳಗಡೆ ಅತ್ಯಂತ ಶಾಂತಿ ಇರ್ಬೇಕಾಗತ್ತೆ. ಅತಿ ಅದ್ಭುತವಾದ ಶಾಂತಿ ನಾವು ಪಡಿಬೇಕಾಗತ್ತೆ. ಆಮೇಲೆ ಅತ್ಯದ್ಭುತವಾದ ಶಕ್ತಿ ಪಡಿಬೇಕಾಗತ್ತೆ. ಇದೆಲ್ಲ ಪಡೆಯುವಾಗ ಏನಾಗತ್ತೆ, ಇದೆಲ್ಲ ಸಾಧಿಸಿದ್ರೆ ಏನಾಗತ್ತೆ ಅಂತಂದ್ರೆ ನಾವು ಯಾವ ಸ್ಥಿತಿಗೆ ಬರ್ತೀವಿ ಅಂದ್ರೆ ಸ್ನೇಹಿತರೆ, ಮೂರು ತತ್ವಗಳು. ಒಂದು ಕೀಳರಿಮೆ ಸಂಕೀರ್ಣ, ಮತ್ತೆ ಸಮಾನ ಭಾವ ಸ್ಥಿತಿ, ಮೂರನೇದು ಶ್ರೇಷ್ಠತೆಯೇ ಸಂಕೀರ್ಣ. ಅಂದ್ರೆ ಈ ಮೂರು ಭಾವಗಳಿರ್ತದೆ ಒಂದು ಮನುಷ್ಯನ ಜೀವನ. ಈ ಮೂರು ಭಾವಗಳಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಇರ್ತಾನೆ. ಅಂದ್ರೆ ಈ ಕೀಳರಿಮೆ ಭಾವನೆ ಇರುವಾಗ ನಾನು ಯಾವಾಗಲೂ ಕಡಿಮೆ, ನನ್ನ ಮಾರ್ಕ್ಸ್ ಕಡಿಮೆ ಇದೆ, ನನ್ನ ಸೌಂದರ್ಯ ಕಡಿಮೆ ಇದೆ, ನನ್ನ ಪ್ರಾಪರ್ಟಿ ಸಂಪತ್ತು ಕಡಿಮೆ ಇದೆ, ನಾನು ಕಡಿಮೆ ಇದ್ದೀನಿ, ನನ್ಗೆ ಯಾವುದು ಸರಿ ಇಲ್ಲ ಅಂತ ಯಾವಾಗಲೂ ಕಡಿಮೆ ಭಾವನದಲ್ಲೇ ಅವನು ಜೀವನ ನಡ್ಸ್ಕೊತಾ ಇರ್ತಾನೆ. ಅದು ಕಿಲರಿಮೆ ಭಾವನ ಅಂತ, ಕಿಲರಿಮೆ ಸಂಕೀರ್ಣ ಭಾವನ ಅಂತ ಹೇಳ್ತೀವಿ ಅಲ್ವಾ. ಆಮೇಲೆ ಒಂದು ಸಮತಾ ಸ್ಥಿತಿ ಅಂದ್ರೆ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಸಮತಾ ಸ್ಥಿತಿ ಅಂದ್ರೆ ಅವನ ಹತ್ರ ಅವರು ಪ್ರತಿಯೊಂದನ್ನು ಏನ್ ಮಾಡ್ತಾನೆ, ಸ್ವೀಕಾರ ಭಾವದಲ್ಲಿ ನೋಡ್ತಾನೆ. ಅಂದ್ರೆ ಸ್ವೀಕರಿಸ್ತಾನೆ, ಯಾವುದನ್ನು ತಿರಸ್ಕರಿಸಲ್ಲ, ಪ್ರತಿಯೊಂದು ಸ್ವೀಕಾರ ಮಾಡ್ತಾನೆ. ಅಂದ್ರೆ ನನಗೆ ಇವತ್ತು ಊಟ ಇದೆಯಾ, ಸ್ವೀಕಾರ ಮಾಡ್ತೀನಿ. ಊಟ ಇಲ್ಲ, ಸ್ವೀಕಾರ ಮಾಡ್ತೀನಿ. ಮಲ್ಕೊಡಕ್ಕೆ ಮನೆ ಇದೆಯಾ, ಸ್ವೀಕಾರ. ಮಲ್ಕೊಡಕ್ ಮನೆ ಇಲ್ಲ, ಆಕ್ಸೆಪ್ಟ್ ಮಾಡ್ತೀನಿ. ಯಾವುದನ್ನು ನಾವು ಪ್ರತಿಯೊಂದು ಪರಿಸ್ಥಿತಿನಿ ನಮಗೂ ನೈಸರ್ಗಿಕ ಕೊಟ್ಟಿರುವಂತ ಪ್ರತಿ ಪರಿಸ್ಥಿತಿಯನ್ನು, ಪ್ರತಿ ಸಿಚುವೇಶನ್ ನಾವು ಆಕ್ಸೆಪ್ಟ್ ಮಾಡ್ತಾ ಹೋದ್ರೆ ಸ್ನೇಹಿತರೆ, ನಿಮ್ಗೆ ಏನ್ ಸಿಗತ್ತಂದ್ರೆ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತೆ ಅವಕಾಶಗಳು ಪ್ರತಿಯೊಂದು ಸಿಗತ್ತೆ ನಿಮ್ಗೆ ಅಲ್ವಾ. ಯಾವಾಗ ನಾವು ತಿರಸ್ಕರಿಸ್ತೀವೋ, ಅದನ್ನು ರಿಜೆಕ್ಟ್ ಮಾಡ್ತಾ ಹೋಗ್ತೀವೋ ಸ್ನೇಹಿತರೆ, ಇದು
ಇಲ್ಲ, ಅದು ಸರಿ ಇಲ್ಲ, ಸೊ ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತ ಹೇಳ್ಕೊಂತ ಹೋದ್ರೆ ಖಂಡಿತವಾಗಿ ನಿಮಗೆ ಶಾಂತಿಯನ್ನು ದೂರ ಆಗುತ್ತೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ನೀವು ಶಾಂತಿ ಅಳವಡಿಸ್ಕೊಂಡಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಆಮೇಲೆ ಕೊನೆಯದಾಗಿ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಈಗ ಈ ಸಮತಾ ಸ್ಥಿತಿ ನಾವು ಹೊಂದೋದು ಹೇಗೆ ಅಂದ್ರೆ ಏನು ಅಂತ ಅಂದ್ರೆ ಈ ಶ್ರೇಷ್ಠತೆ ಸಂಕೀರ್ಣ ಆಗ್ಬೋದು, ಈ ಕಿಲರಿಮೆ ಸಂಕೀರ್ಣ ಆಗ್ಬೋದು, ಯಾವುದೇ ಇರಲಿ, ಎರಡೂ ಸಹ ನಮ್ಮ ಜೀವನವನ್ನು ಆನಂದವಾಗಿ ನಡೆಸ್ಕೊಂಡಕ್ಕೆ ಸಾಧ್ಯವಾಗಲ್ಲ ಸ್ನೇಹಿತರೆ. ಅವಾಗ ಯಾವ ಸ್ಥಿತಿಯಲ್ಲಿ ನಾವು ಇರಬೇಕು ಯಾವಾಗಲೂ ಅಂದ್ರೆ, ಒಂದು ಮಾಸ್ಟರ್ ಯಾವ ಸ್ಥಿತಿಯಲ್ಲಿ ಇರ್ತಾನೆ, ಒಂದು ಒಂದು ಯೋಗಿ ಯಾವ ಸ್ಥಿತಿಯಲ್ಲಿ ಇರ್ತಾನೆ, ಒಂದು ಒಂದು ಋಷಿಗಳು ಮುನಿಗಳು ಎಲ್ಲ ಯಾವ ಸ್ಥಿತಿಯಲ್ಲಿ ಇರ್ತಾರೆ, ಸಮತಾ ಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಸಮಾನ ಸ್ಥಿತಿ ಅಂದ್ರೆ, ಸೊ ಈಕ್ವಾನಿಮಿಟಿ, ಈಕ್ವಲ್ ಅಂದ್ರೆ, ಸೊ ಈಕ್ವಿಟಿ ಅಂದ್ರೆ ಈ ಸ್ಥಿತಿಯಲ್ಲಿ, ಸಮಾನ ಸ್ಥಿತಿಯಲ್ಲಿ ಯಾವಾಗಲೂ ಇರ್ತಾರೆ ಅವರು. ಅಂದ್ರೆ ಅರ್ಥ ಏನು ಅಂದ್ರೆ, ಪ್ರತಿಯೊಂದನ್ನು ಸಮಾನವಾಗಿ ತಗೋತಾರೆ, ಪ್ರತಿ ವ್ಯಕ್ತಿನೂ ಸಮಾನವಾಗಿ ನೋಡ್ತಾರೆ, ಪ್ರತಿ ಜೀವಿಯನ್ನು ಅವ್ರ ಜೊತೆಗೆ ಸಮಾನವಾಗಿ ನೋಡ್ತಾನೆ. ಅವ್ರ ಪಕ್ಕದಲ್ಲಿ ಒಂದು ನಾಯಿ ಇದ್ರು ನಾಯಿ ಅವ್ರು ಒಂದೇ, ಅವ್ರ ಪಕ್ಕದಲ್ಲಿ ಯಾವುದೇ ಒಂದು ಒಂದು ಜೀವಿ, ಚಿಕ್ಕ ಜೀವಿ ಇದ್ರು ಆ ಜೀವಿ ಅವರು ಒಂದೇ, ಅವ್ರ ಒಳಗಡೆ ಇರೋದು ಒಂದೇ, ಅವ್ರ ಒಳಗಡೆ ಇರುವಂಥದ್ದು ದೈವ ಪದಾರ್ಥ ಇದೆ, ನಮ್ಮ ಒಳಗಡೆ ದೈವ ಪದಾರ್ಥ ಇದೆ. ನೋಡಕ್ಕೆ ಮೇಲ್ನೋಟಕ್ಕೆ ನಾವು ವಿವಿಧ ವಿಧ ರೂಪದಲ್ಲಿ ಕಾಣಿಸ್ಕೊತಾ ಇದೀವಿ ಅಷ್ಟೇ. ಅವಾಗ ಇಂಥ ಭಾವಸ್ಥಿತಿ, ಇಂಥ ಸಮತಾ ಸ್ಥಿತಿ ಯಾವಾಗ ಬರುತ್ತೋ ಪ್ರತಿಯೊಬ್ಬರಲ್ಲಿ, ಬರೋದು ಹೇಗೆ ಅಂದ್ರೆ, ಧ್ಯಾನ ಮಾಡ್ತಾ ಇರಬೇಕು, ಸಜ್ಜನ ಸಾಂಗತ್ಯ ಮಾಡ್ತಾ ಇರಬೇಕು, ಸ್ವಾಧ್ಯಾಯ ಮಾಡ್ತಾ ಇರಬೇಕು. ಹೆಚ್ಚು ನಾವು ಇದರಲ್ಲಿ ತೊಡಗಿಸ್ಕೊಂಡ್ರೆ ಪ್ರತಿ ಒಂದ್ ದಿವಸ 3 ಗಂಟೆ ಧ್ಯಾನ, 2 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ್ಯ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಮಗೂ ಬರುವಂತ ಸ್ಥಿತಿ ಏನಪ್ಪಾ ಅಂತಂದ್ರೆ, ಅದೇ ಏನಂತೀವಿ ನಾವು, ನಮ್ಮ ಆತ್ಮ ಸ್ವರೂಪವನ್ನು ನಾವು ಕಂಡಿಡ್ಕೊಂತೀವಿ. ಮತ್ತೆ ನಾನು ಯಾರು ಅಂತ ನನಗೆ ಅರ್ಥ ಆಗತ್ತೆ. ಯಾವಾಗ ನನ್ನ ಬಗ್ಗೆ ನನಗೆ ಅರಿವು ಬರುತ್ತೋ ಖಂಡಿತವಾಗಿ ನಮ್ಗೆ ಸಿಗುವಂಥದ್ದು ಆ ಸಮತಾ ಸ್ಥಿತಿ, ಸಮತಾ ಭಾವನ ಸ್ಥಿತಿ ನಮ್ಮ ಒಳಗಡೆನೂ ಬರುತ್ತೆ. ನಾನು ಮಾಸ್ಟರ್ ಆಗ್ತೀನಿ. ಅವಾಗ ಪ್ರತಿ ಒಂದೂ ಒಂದೇ ಸಮಾನವಾಗಿ ನೋಡ್ತೀನಿ. ಯಾವುದ್ರ ಮೇಲೆ ನಾವು ಸುಪೀರಿಯರಿಟಿ ಕಾಂಪ್ಲೆಕ್ಸ್ ತೋರಿಸಲ್ಲ, ಇನ್ನೊಬ್ಬರ ಮೇಲೆ ಇನ್ನೊಬ್ಬರ ಬಗ್ಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಲ್ಲ, ಇನ್ನೊಬ್ಬರ ಮೇಲೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇಲ್ಲ. ಅಂದ್ರೆ ಇನ್ನೊಬ್ಬರ ಮೇಲೆ ನಾವು ಯಾವುದೇ ಅಹಂಕಾರ ತೋರ್ಸಕ್ಕೆ ಸಾಧ್ಯವಾಗಲ್ಲ. ಆ ಸ್ಥಿತಿ ನಾವು ಕಲ್ಕೊಂಡಿದೀವಿ, ಆ ಸ್ಥಿತಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಈ ಮನಸ್ಸು ಮಾಡುವಂತ ಗೊಂದಲದಿಂದ, ಈ ಮನಸ್ಸು ಮಾಡುವಂತ ಈ ಸ್ಥಿತಿಗತಿಗಳಿಂದ ನಾವೇನಂತ ಅನ್ಕೊಂಡ್ವಿ ಅಂದ್ರೆ, ಅವರು ಜಾಸ್ತಿ ನಾವು ಕಡಿಮೆ. ಯಾವುದೇ ನೋಡ್ಕೊಳ್ಳಿ ಸ್ನೇಹಿತರೆ, ನೀವು ಏನೇ ಇಲ್ಲಿ ಸಂಪಾದನೆ ಮಾಡಿದ್ರು, ನೀವು ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಇನ್ನೊಬ್ರು ಒಂದು ರಾಜು ಆಗ್ಬೋದು, ಇನ್ನೊಬ್ರು ಯಾವುದೇ ಒಂದು ವರ್ಕರ್ ಆಗ್ಬೋದು, ಲೇಬರ್ ಆಗ್ಬೋದು ಅಲ್ವಾ. ಯಾರೇ ಇದ್ರು ಈ ಜೀವನದಿಂದ ಕೊನೆಯದಾಗಿ ನಾವು ಇಲ್ಲಿಂದ ನಮ್ಮ ಜೊತೆಗೆ ಬರುವಂಥದ್ದು ಏನಪ್ಪಾ ಅಂತಂದ್ರೆ, ಯಾವುದು ಈ ಆಸ್ತಿ ಅಂತಸ್ತು ಯಾವುದು ಬರಲ್ಲ ನಮ್ಮ ಜೊತೆಗೆ ಅಲ್ವಾ. ಬರುವಂಥದ್ದು ಒಂದೇ ಒಂದು ಒಳ್ಳೆಯ ಜ್ಞಾನ, ನಾವು ಸಂಪಾದನೆ ಮಾಡ್ಕೊಂತ ಜ್ಞಾನ, ನಾವು ಮಾಡಿರುವಂತ ಒಳ್ಳೆಯ ಕರ್ಮಗಳು, ನಮ್ಮ ಜೀವನ ಯಾವ ತರ ನಡ್ಕೊಂಡಿದ್ವೋ ಇದು ಮಾತ್ರ. ಆ ಆನಂದ ಏನ್ ಸಿಗತ್ತೋ ಇಲ್ಲಿ, ಅದು ಮಾತ್ರ ನಮ್ಮ ಜೊತೆಗೆ ಬರುತ್ತೆ. ಮಿಕ್ಕಿದ ಯಾವುದು ನಮ್ಮ ಜೊತೆಗೆ ಬರಲ್ಲ. ಈ ಲೋಕದಿಂದ ನಮ್ಮ ದೇಹ ತ್ಯಾಜಿಸುವಾಗ, ದೇಹ ತ್ಯಾಗ ಮಾಡುವಾಗ ಬರುವಂತ ಈ ವಿಷಯಗಳು ಮಾತ್ರ ನಾವು ಗಮನ ಕೊಟ್ಟು ನಮ್ಮ ಜೀವನವನ್ನು ಇಲ್ಲಿ ನಡ್ಕೋಬೇಕಾಗತ್ತೆ. ಆನಂದವಾಗಿ ನಡ್ಕೋಬೇಕಾಗತ್ತೆ. ಅದಕ್ಕೆ ಬೇಕಾಗಿರೋದು ಧ್ಯಾನ, ಜ್ಞಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಇದು ಮಾಡ್ಕೊಂತ. ಸೊ ನಾವು ಒಂದು ಮಾಸ್ಟರ್ ಆಗಿದ್ರೆ, ಯಾವಾಗ ನಾವು ಮಾಸ್ಟರ್ ಆಗ್ತೀವೋ, ಮಾಸ್ಟರ್ ಯಾವ್ದಾಗ್ತೀವಿ ಅಂದ್ರೆ, ನಮ್ಮ ಮನಸ್ಸಕ್ಕೆ ನಾವು ಮಾಸ್ಟರ್ ಆಗ್ಬೇಕು, ನಮ್ಮ ಮನಸ್ಸು ನಾವು ಬಾಸ್ ಆಗ್ಬೇಕು. ಈಗ ಪ್ರತಿಯೊಬ್ಬರು ಏನ್ ಮಾಡ್ತೀವಿ ನಾವು, ಒಂದು ಸಾಮಾನ್ಯ ಮಾನವರಾಗಿ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಮನಸ್ಸೇ ಅವ್ರನ್ನು ನಿರ್ವಹಿಸ್ತಾ ಇರ್ತದೆ, ಅವ್ರ ಮನಸ್ಸೇ ಅವ್ರ ನಿಯಂತ್ರಣ ಮಾಡ್ತಾ ಇರ್ತದೆ, ಮನಸ್ಸೇ ಬಾಸ್ ಆಗಿರ್ತದೆ. ಇವರು ಅದಕ್ಕೆ ಒಂಥರ ಬಾನಿಸಾಗಿರ್ತದೆ ಸ್ನೇಹಿತರೆ. ಆತರ ಯಾವಾಗ್ಲೂ ಇರಬಾರ್ದು. ನಾವೇನ್ ಮಾಡ್ಬೇಕು, ನಾನು ಒಂದು ಆತ್ಮ, ಏನ್ ಆಗ್ಬೇಕಂದ್ರೆ, ನಮ್ಮ ಮನಸ್ಸಿಗೂ ನನ್ನ ಜೀವನಕ್ಕೆ ನಾನೊಂದು ಮಾಸ್ಟರ್ ಆಗ್ಬೇಕು, ನಾನೇ ಒಂದು ಬಾಸ್ ಆಗ್ಬೇಕು, ನಾನೇ ಒಂದು ಯಜಮಾನಿ ಆಗ್ಬೇಕು. ಅಂತ ಸ್ಥಿತಿ ನಾವು ನಿಜವಾಗಿ ಹೊಂದಬೇಕಂದ್ರೆ ಈ ಭೂಮಿ ಮೇಲೆ ಇರುವಾಗನೇ ಜೀವನ ಮುಕ್ತಿ ಹೊಂದಿದ್ರೆ ಇದೆಲ್ಲ ಸಾಧ್ಯವಾಗತ್ತೆ. ಅದೇ ನಾವು ಮೋಕ್ಷ ಮುಕ್ತಿ ಅಂತ ಹೇಳ್ತೀವಿ ಸ್ನೇಹಿತರೆ. ಇದೆಲ್ಲ ಯಾವಾಗ ನಾವು ಪಡಿತೀವೋ ಖಂಡಿತವಾಗಿ ಈ ಅಹಂಕಾರ ಭಾವನೆ ಅನ್ನೋದು ನಮ್ಮಿಂದ ತಾನಂತ ಅದೇ ಹೋಗ್ತದೆ. ಯಾವ ಸ್ಥಿತಿಯಲ್ಲಿ ಈ ಅಹಂಕಾರ ಭಾವ ಯಾವಾಗ್ಲೂ ಬರಲ್ಲ. ಪ್ರತಿಯೊಬ್ಬರ ಜೊತೆಗೆ ನಗನಗತ್ತ ಆನಂದವಾಗಿ, ಪ್ರತಿಯೊಬ್ಬರ ಜೊತೆಗೆ ಯಾರೇ ಇದ್ರು, ಅವರು ಕಮ್ಮಿ ಇರ್ಬೋದು, ಅವ್ರಿಗೆ ಏನಿಲ್ಲ, ಒಂದು ಭಿಕ್ಷಕರಾಗ್ಬೋದು, ಒಂದು ದೊಡ್ಡ ಶ್ರೀಮಂತರಾಗ್ಬೋದು, ಇಬ್ಬರನ್ನು ಸಮಾನ ಸ್ಥಿತಿಯಲ್ಲಿ ನೋಡುವಂತಹ ಸ್ಥಿತಿ ನಮ್ಗೆ ಯಾವಾಗ ಬರುತ್ತೋ, ಈ ಅಹಂಕಾರ ಭಾವನೆ ಅಂದ್ರೆ, ಈ ಅಹಂಕಾರಕ್ಕೆ ಮೂಲ ಏನು ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ವಲ್ಲ, ಇದೇ ಅದಕ್ಕೆ ಮೂಲ ಸ್ನೇಹಿತರೆ. ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಅಜ್ಞಾನನೇ ಅದಕ್ಕೆ ಮೂಲ.
ನಾವು ಅಜ್ಞಾನಿ ಆಗಿದ್ದೀವಿ. ಅದಕ್ಕೋಸ್ಕರನೇ ಆ ಅಜ್ಞಾನಿ ಅಂತ ಅದೇ ಈ ಅಹಂಕಾರಕ್ಕೆ ಮೂಲ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ ಸ್ನೇಹಿತರೆ. ಸೊ ಇದರಿಂದ ಈ ನಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಈಗ ಮುಕ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಮುಂದಿನದು ಯಾವುದೇ ಪ್ರಶ್ನೆಗಳ ಉತ್ತರದಿದ್ರೆ ನಾವು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ಯಾವುದೇ ಪ್ರಶ್ನೆಗಳಿದ್ರೆ ದಯವಿಟ್ಟು ಅನ್ಮಿಟ್ ಮಾಡ್ಕೊಳ್ಳಿ, ಮಾತಾಡಿ, ನಿಮ್ಮ ಅನುಭವವನ್ನು ಹಂಚ್ಕೋಬಹುದು. ಕೊನೆಯದಾಗಿ ಒಂದು 5-10 ನಿಮಿಷ ಕಾಲ ಈಗ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ. ರೈಟ್ ಸರ್, ನೀವು ಮಾತಾಡ್ಬೇಕಾದ್ರೆ ಸ್ವಲ್ಪ ಸೌಂಡ್ ತುಂಬಾ ಕಮ್ಮಿ ಇದೆ. ಹೌದಾ? ಹೌದು. ಎಲ್ಲರೂ ಕಡಿಮೆ ಆಗಿದೆ, ನಿಮ್ಗೊಂದು ಕಡಿಮೆ ಅನಿಸ್ತು? ಅಲ್ಲ, ನಿನ್ನೆಯಿಂದನೂ ಹಾಗೆ ಇದೆ. ನೀವು ಮಾತಾಡ್ಬೇಕಾರೆ ಇವರು ಮಾತಾಜಿ ಮಾತಾಡ್ಬೇಕಾದ್ರೆ ಏನಷ್ಟಿರಲ್ಲ, ಚೆನ್ನಾಗಿತ್ತು. ಹೌದಾ? ಹೌದು. ಏನಿಲ್ಲ, ಕಡಿಮೆ ಇಲ್ಲ, ಚೆನ್ನಾಗಿದೆ. ಕೇಳಿಸ್ತಾ ಇಲ್ಲ, ಅಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಬೇರೆಯವರಿಗೆ ಇನ್ನೊಬ್ರು ಮೆಸೇಜ್ ಮಾಡಿ, ಯಾರನ್ನ ಇನ್ನೊಬ್ರು ಮಾತಾಡಿ. ನಿಮ್ಗೆ ಕಡಿಮೆ ಇದೆ? ಇಲ್ಲ ಸರ್, ಕಡಿಮೆ ಇದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಓಕೆ, ರೈಟ್. ಅವರಲ್ಲೇ ಏನಾದ್ರೂ ತೊಂದರೆ ಆಗಿರಬಹುದು. ಹೌದು. ಸ್ನೇಹಿತರೆ, ಸೊ ನೀವು ಮಾತಾಡಬಹುದು, ನಿಮ್ಮ ಅನುಭವನ ಹಂಚ್ಕೋಬಹುದು, ಮಾತಾಡಿ. ಚೆನ್ನಾಗಿತ್ತು ಗುರುಗಳೇ ಇವತ್ತಿನ ಅನುಭವ. ಅಹಂಕಾರ ಯಾವ್ದಕ್ ಕೂಡ ನಾವು ಅಹಂಕಾರ ಪಡಬಾರ್ದು. ಈ ಅಹಂಕಾರದಿಂದ ಮಾನವನು ಒಳ್ಳೆಯವನು ಆಗ್ಲಿಕ್ಕೂ ಸಾಧ್ಯತೆ, ಕೆಟ್ಟವನಾಗ್ಲಿಕ್ಕೂ ಸಾಧ್ಯತೆ ಇದೆ. ಅದನ್ನು ನಾವು ತಿಳ್ಕೊಬೇಕಾದ್ರೆ ಈ ಧ್ಯಾನದಿಂದನ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯದಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಅಂತ ಇವತ್ತು ತಾವು ಕೂಲಂಕುಷವಾಗಿ ತಿಳಿಸಿದ್ವಿ. ಇದು ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು, ಆದ್ರೆ ಇವತ್ತು ಪೂರ್ತಿ ಅದು ತಾವು ಹೇಳುವಂತಹ ಒಂದು ರೀತಿ ಶೈಲಿಯಿಂದ ಗೊತ್ತಾಯ್ತು. ಅದು ಏನಂದ್ರೆ ತಾವು ಪ್ರತಿಯೊಂದು ಕೂಡ ನಮಗೆ ವಿವರವಾಗಿ ಉದಾಹರಣೆಗಳ ಮೂಲಕ ತಾವು ಇವತ್ತು ತಿಳಿಸಿದ್ವಿ. ಚೆನ್ನಾಗಿತ್ತು ತಮ್ಮ ಕ್ಲಾಸ್. ಇವತ್ತು ಸ್ವಲ್ಪ ಗೊಂದಲ ಆಗಿತ್ತು. ಇವತ್ತು ನನಗೆ ಯಾಕೋ ಮೈಂಡ್ ಅಪ್ಸೆಟ್ ಆದಂಗೆ ಆಗಿತ್ತು. ಇವತ್ತು ಸ್ವಲ್ಪ ಕೇಳಿದ್ನೆಲ್ಲ ಇನ್ನೊಂದಿಷ್ಟು ಸಮಾಧಾನ ಅನಿಸಿತ್ತು. ಚೆನ್ನಾಗಿತ್ತು ಗುರುಗಳೇ, ಧನ್ಯವಾದ. ರೈಟ್. ತ್ರಿವೇಣಿ ರಾಜ್ ಅವರೇ ಮಾತಾಡಿ. ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಗಿಲ್ಲ ನೋಡಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಸರ್. ಓಕೆ, ತುಂಬಾ ಚೆನ್ನಾಗಿ ಅರ್ಥ ಆಯ್ತು ನೀವು ಹೇಳಿದ್ದೆಲ್ಲ. ಆದ್ರೆ ಧ್ಯಾನ ಮಾಡುವಾಗ ಯಾಕೋ ಒಂಥರ ಕೈ ಕಾಲೆಲ್ಲ ಅದ್ರದಂಗ ಆಗ್ತಾ ಇರುತ್ತೆ ಸರ್. ಅದಕ್ಕೆ ಏನಿಲ್ಲ, ಅದು ಶಕ್ತಿ ಪ್ರಭಾವನೆ ಅದು. ಸೊ ನೀವು ಆತರ ಅನ್ಸುವಾಗ ಹಾಗೆ ನೀವು ಕಂಟಿನ್ಯೂ ಮಾಡಂಗಿದ್ರೆ ಮಾಡ್ಕೊಳ್ಳಿ. ಸಹಿಸಿದ್ರೆ ಒಳ್ಳೇದು, ಸಹನ ಇದ್ಕೊಂಡ್ರೆ ಒಳ್ಳೇದು. ಇಲ್ಲ ಅಂದ್ರೆ ಸ್ವಲ್ಪ ಸಹಿಸ್ತಾನೆ ಇರ್ತೀನಿ, ಆದ್ರೂ ಅದು ಅದೇ ತರ ಆಗ್ತಾ ಇರುತ್ತೆ. ಕಾಲುಗಳೆಲ್ಲ ಅದ್ರತಾ ಇರುತ್ತೆ. ತೊಂದ್ರೆ ಇಲ್ಲ, ಸ್ವಲ್ಪ ಹೊತ್ತು ಅಷ್ಟೇ ಹೋಗುತ್ತೆ. ಪ್ರತಿಯೊಂದು ನಾಡಿ ಶುದ್ಧಿ ಆಗ್ತದಮ್ಮ. ಅಂದ್ರೆ ಧ್ಯಾನದಲ್ಲಿ ಆಗೋದು ಇದು ಕಾಯ ಶುದ್ಧಿ ಅಂತ ಹೇಳ್ತೀವಿ ನಾವು. ಕಾಯ ಪೂರ್ತಿ ನಮ್ಮ ಕಾಯೋಪಾಸನ ಅಂತ ಹೇಳ್ತೀವಿ ನಾವು. ಅದರಿಂದ ಕಾಯೋಪಾಸನ ಆಗುವಾಗ ಪ್ರತಿ ನಾಡಿ ಶುದ್ಧಿ ಆಗ್ತಾ ಬರ್ತದೆ. ಮೊದಲನೇದಾಗಿ ಧ್ಯಾನ ಮಾಡೋದೇನೆಂದ್ರೆ ನಿಮ್ಮ ಒಳಗಡೆ ಇರುವಂತ ಶಾರೀರಿಕ ರುಗ್ಮತವನ್ನು ಅದು ತೆಗೆದಾಗ್ತದೆ, ಮೊದಲನೇದು. ಎರಡನೇದು ಮಾನಸಿಕ ರುಗ್ಮತಲೆಲ್ಲ ಹೋಗುತ್ತೆ. ಮೂರನೇದು ಸಾಮಾಜಿಕ ರುಗ್ಮತಲ್ಲಿ ಹೋಗುತ್ತೆ. ಆವಾಗ ನೀವು ಒಂದು ಮಾಸ್ಟರ್ ಆಗ್ತೀರಿ ಅಷ್ಟೇ. ತುಂಬಾ ಸಲ ಹಿಂಗೆ ಆಗ್ತಾ ಇತ್ತು ಸರ್. ಅದಕ್ಕೆ ನಾನು ಫಸ್ಟ್ ಸಲ ಒಂದ್ಸಲ ನಿಮ್ಗೆ ಕೇಳಿದ್ದೆ, ಹೋದ್ಸಲ ಬ್ಯಾಚಲ್ಲಿ ಇದ್ದದಿಲ್ಲ, ಹಂಗೆ ಆಯ್ತು. ಮತ್ತೆ ಇವತ್ತಿನೂ ಅದೇ ತರ ಆಯ್ತು ಸರ್. ಕಾಲುಗಳು ತುಂಬಾ ಅದ್ರತಾ ಇರುತ್ತೆ, ಕಂಟ್ರೋಲ್ಗೆ ಬರಲ್ಲ, ಆತರ ಆಗ್ಬಿಡುತ್ತೆ. ಅದಕ್ಕೆ ಏನ್ ತೊಂದ್ರೆ ಇಲ್ಲ, ಸ್ವಲ್ಪ ದಿವಸ ಆಗಿರುತ್ತೆ, ಆಮೇಲೆ ಮತ್ತೆ ಅದು ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ತುಂಬಾ ಚೆನ್ನಾಗಿತ್ತು ಸರ್. ಇವತ್ತು 40 ಸೆಕೆಂಡ್ ಅದು ಕೇಳಿದ್ದೀನಿ, ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆನೇ ಅಷ್ಟೇ ಸರ್. ಇವ್ರದ್ದು ಮೇಡಮ್ ರಾಧಾ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಮಾತಾಡಕ್ ಆಗ್ಲಿಲ್ಲ ಬೆಳಗ್ಗೆ, ತುಂಬಾ ಚೆನ್ನಾಗಿತ್ತು ಸರ್ ಬೆಳಗಿನ ಕ್ಲಾಸ್. ರೈಟ್. ಥ್ಯಾಂಕ್ ಯು ಸರ್. ಎಸ್, ಸುವರ್ಣ ದೇವಿ ಮಾತಾಡಿ. ನಮಸ್ತೆ ಸರ್.
ನಮಸ್ತೆ ಇದು ಅಮ್ಮ. ಪಿರಮಿಡ್ ಸರ್, ಇದು 6 ಇಂಚು ಇದ್ರದ್ದು ಒಂದು ಪಿರಮಿಡ್ ತಗೊಂಡಿದ್ದೀವಿ ಸರ್. ಅದು ಹ್ಮ್. ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡ್ಬೇಕೋ ಏನು ಅಂತ ಕೇಳ್ತಾ ಇಲ್ಲ ಇದ್ದೀವಿ ಇಲ್ಲ ಅದು ಕಾಣಿಸ್ತಾ ಇಲ್ಲ ನನಗೆ. ಫೋಟೋ ನಿಮ್ದು ವಿಡಿಯೋ ಆನ್ ಮಾಡಿಲ್ಲ ನೋಡಿ. ಹ್ಞೂ ಸರ್. ಹ್ಮ್. ಪಿರಮಿಡ್ ತೋರಿಸ್ಬೇಕೇನ್ರಿ ಸರ್? ಪಿರಮಿಡ್ ಕೈಯಲ್ಲಿ ಇಟ್ಕೊಂಡು ನೀನ್ ಧ್ಯಾನ ಮಾಡೋದು ಬೇಡ. ಓಕೆ. ಹ್ಮ್. ಅವರು ಪಿರಮಿಡ್ ಪಕ್ಕದಲ್ಲಿ ಇಟ್ಕೊಳ್ರಿ ಅಂತ ಹೇಳಿದ್ರು ಸರ್. ಅದೇ ಪಿರಮಿಡ್ ಪಕ್ಕದಲ್ಲಿ ಇಟ್ಕೊಂಡು ಧ್ಯಾನ ಮಾಡಿ. ಧ್ಯಾನ ಮಾಡ್ಬೋದ್ರಿ ಸರ್? ಹೌದು ಹ್ಮ್. ಹೌದು. ಹ್ಮ್. ಆಮೇಲೆ ಸ್ವಲ್ಪ ಲೈಟ್ ಆಗಿ ಸ್ಟ್ರೋಕ್ ಆಗಿತ್ರಿ ಸರ್. ಈ ಹೌದಾ? ಒಂದು ಧ್ಯಾನದಿಂದನೇ ನಮ್ಗೆ ಇದು ಆಗ್ತದೋ ಹೆಂಗ ಅಂತ ಇದು. ಇಲ್ಲ ಸ್ಟ್ರೋಕ್ ಯಾವಾಗ ಆಗಿದೆ? ಸ್ಟ್ರೋಕ್ ಆಗಿ ಅಲ್ಲೇ 3 ವರ್ಷ ಆಯ್ತ್ರಿ ಸರ್. ಇಂಪ್ರೂವ್ಮೆಂಟ್ ಆಗಿದೆ ಸರ್. ಪರವಾಗಿಲ್ಲ, ಈಗ ಸ್ವಲ್ಪ ಓಡಾಡ್ತಾ ಇದ್ದೀನಿ. ಧ್ಯಾನ ಮಾಡ್ತಾ ಹೋಗಿ. ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಇದೆ, ಸ್ಟ್ರೋಕ್ ಪಾಯಿಂಟ್ಸ್ ಇದೆ, ಸ್ವಲ್ಪ ಆಕ್ಟಿವೇಟ್ ಮಾಡ್ತಾ ಹೋಗಿ, ಒಳ್ಳೇದಾಗತ್ತೆ. ಹ್ಮ್. ಅಲ್ಲ, ಪಿರಮಿಡ್ ನಿಂದ ಅದು ಲಾಭ ಇದೆನಾ ಏನು ರೇಖಿನ ಲಾಭ ಇದು ಇದೆ, ಆಗ್ಬೇಕು? ಅವ್ರ ಲಾಭ ಇದೆ. ಹೆಚ್ಚು ವಿಶ್ವಶಕ್ತಿ ಬರುತ್ತಲ್ಲ. ಉಂಟು ಸರ್. ಹೆಚ್ಚು ವಿಶ್ವಶಕ್ತಿ ಬಂದ್ರೆ ಏನಾಗತ್ತೆ, ನಿಮ್ ಒಳಗಡೆ ಆಗಿರುವಂತ ಈ ವ್ಯತ್ಯಾಸಗಳೇನಿದೆಯೋ ಅದೆಲ್ಲ ಸ್ವಲ್ಪ ಸರಿಪಡಿಸ್ಕೊಂತದೆ ಅಷ್ಟೇ. ಸರಿ ಹೋಗುತ್ತೆ. ಆಯ್ತು ಸರ್. ಹ್ಮ್. ಸರಿ. ರೈಟ್. ರೈಟ್. ಸ್ನೇಹಿತರೆ, ಯಾರಾದ್ರೂ ಮಾತಾಡ್ಬೇಕಂದ್ರೆ ದಯವಿಟ್ಟು ಮಾತಾಡಿ. ಸೊ ಈಗ ಒಂದು ನಿಮಿಷ ಕ್ಲೋಸ್ ಮಾಡೋಣ, ಸೆಷನ್ ಕ್ಲೋಸ್ ಮಾಡ್ತೀವಿ. ರೈಟ್. ರೈಟ್. ಮಂಜುಳಾ ಅವರೇ ಮಾತಾಡ್ತೀರಾ? ಸರ್ ನಮಸ್ತೆ. ನಮಸ್ತೆ, ಮಾತಾಡಿ. ಸರ್ ಇದು ಸ್ವಲ್ಪ ಭಯ ಆಗತ್ತೆ, ಅಂದ್ರೆ ಫಿಯರ್ ಆಫ್ ಡೆತ್ ಅಂತಾರಲ್ವಾ, ಅಂದ್ರೆ ಏನಾದ್ರೂ ಈ ತರ ಕೆಟ್ಟ ಘಟನೆಗಳೆಲ್ಲ ಆದ್ರೆ ಒಂದ್ ಸ್ವಲ್ಪ ಅತಿಯಾಗಿ ಹೆಚ್ಚು ಭಯ ಆಗುತ್ತೆ. ಅದರಿಂದ ಹೊರಗಡೆ ಬರೋದು ಹೇಗೆ ಸರ್? ಏನಿಲ್ಲಮ್ಮ, ಅಂದ್ರೆ ನಾವೇನಂದ್ರೆ ಈ ಭಯ ಅನ್ನೋದು ಅದು ನಮ್ಮ ಮನಸ್ಸಲ್ಲಿ ಬಂದಿರುವಂತ ಆ ಯೋಚನಾ ಯಾವಾಗ ಬರುತ್ತೋ ಅದರಿಂದ ಶುರು ಆಗತ್ತೆ. ಸೊ ಆದ್ರೆ ಅದಕ್ಕೂ ಮತ್ತೆ ಅದು ಹೋಗ್ಬೇಕು ಅಂದ್ರೆ ಧ್ಯಾನದಿಂದ ಹೋಗತ್ತೆ, ಏನ್ ತೊಂದರೆ ಇಲ್ಲ. ಇಲ್ಲಾಂದ್ರೆ ಏನ್ ಮಾಡ್ಬೇಕಂದ್ರೆ ಈ ಆಕುಪ್ರೆಷರ್ ಅಲ್ಲಿ ನಿಮ್ಗೆ ಅಂತಃಸ್ರಾವಿಕ ಗ್ರಂಥುಲು ಅಂತ ನಾವು ಹೇಳಿದ್ವಿ. ಅಂದ್ರೆ ನಾವು ಬೆಳಗ್ಗೆ ಬ್ಯಾಚ್ ಅಲ್ಲಿ ಹೇಳ್ತಾ ಇರ್ತೀವಿ, ಈ ಅಂತಃಸ್ರಾವಿಕ ಗ್ರಂಥುಗಳಂತ ಈಗಾಗಲೇ ಹೇಳ್ಕೊಟ್ಟಿದ್ವಿ. ಸೊ ಆ ಗ್ರಂಥಿಗಳು ಸ್ವಲ್ಪ ನಾವು ಆಕ್ಟಿವೇಟ್ ಮಾಡ್ಕೋಬೇಕು. ಈ ಅಡ್ರಿನಲ್ ಗ್ರಂಥಿ ಅಂತ ಒಂದಿರುತ್ತೆ. ಓಕೆ. ಅದು ನಾವು ಸ್ವಲ್ಪ ಸಕ್ರಿಯಗೊಳಿಸ್ಕೊಂಡ್ರೆ ಈ ಭಯನ ದೂರ ಆಗತ್ತೆ. ಓಕೆ. ಆ ಭಾವನೆಗಳೆಲ್ಲ ಬರಲ್ಲ, ಇದ್ರೂ ಹೋಗುತ್ತೆ ಅದು. ಓಕೆ. ಆಕುಪ್ರೆಷರ್ ಅಲ್ಲಿ ಮಾಡ್ಬೋದು. ಆಕ್ಯುಪ್ರೆಷರ್. ಆಕುಪ್ರೆಷರ್ ಸ್ವಲ್ಪ ಪಾಯಿಂಟ್ಸ್ ಗಳಿದೆ, ಅದರಿಂದ ಮಾಡ್ಬೋದು. ಹಲೋ ಹೇಳಿ ಮಾ. ಹಲೋ ಹ್ಮ್. ಹಲೋ ಹಲೋ. ಹೇಳಿ ಮೇಡಮ್, ಹೇಳಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ನಾನು ಮಂಗಳೂರಿಂದ ಮಾತಾಡೋದು. ಹೇಳಿ. ನಾನು ಇವರು ಡಾಕ್ಟರ್ ಮನೋರಮಾಜಿ ಇದ್ದಾರಲ್ಲ, ಅವ್ರದ್ದು ನಾನು ವಿಡಿಯೋ ನೋಡಿ ಇದನ್ನು ನಾನೀಗ ಮಾಡ್ತಾ ಇದ್ದೇನೆ ಧ್ಯಾನವನ್ನು. ವೆರಿ ಗುಡ್. ಮೊನ್ನೆ ನಾನು ಬ್ಯಾಂಗ್ಳೂರಿಗೆ ಮಾಡಿದ್ದು ಫೋನ್, ಅವರು ಹೇಳಿದ್ರು ಮನೋರಮಾಜಿ ಅವ್ರದ್ದು ಕೊಟ್ಟಿದ್ದಾರೆ. ಆಮೇಲೆ ನನ್ನ ತೊಂದರೆಗಳಂದ್ರೆ ಒಂದು ಆತ್ಮದ ತೊಂದರೆಗಳು. ನಾನು ತುಂಬಾ ಟೈಮಿಂದ ತೊಂದರೆಯಲ್ಲಿ ಇದ್ದೆ. ನಾನು ಇವಾಗ ತುಂಬಾ ಇದು ಕಡಿಮೆ ಆಗಿದೆ ನನ್ನದೆಲ್ಲ ಮಾಡಿಕೊಂಡು. ಆದ್ರೆ ಮಾತು ಸ್ವಲ್ಪ ಇದಿತ್ತು, ತೊಂದರೆ ಇತ್ತು ಮಾತಾಡುವಾಗ. ಬೇರೆ ಈಗ ನೋಡಿ ನಾನು ಸೀದಾ ಮಾತಾಡ್ತಾ ಇದ್ದೇನೆ. ಇಲ್ಲಾಂದ್ರೆ ಇದ್ರ ಮುಂಚೆ ನಾನು ಮಾತಾಡುವಾಗಲೇ ಮುಖ ಎಲ್ಲ ಎದುರು ಬಂದು ಸ್ವರ ಚೇಂಜ್ ಆಗ್ತಾ ಇತ್ತು. ಈಗ ಈ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಅವೆಲ್ಲ ಕಡಿಮೆ ಆಗಿದೆ. ಒಂದು 6 ದಿನ ಆಯ್ತು. ನಾನೊಂದು ಫ್ರೆಂಡ್ ಒಬ್ರು ಕಳಿಸಿಕೊಟ್ಟಿದ್ರು ಅದನ್ನು ವಿಡಿಯೋನು. ಇದನ್ನೊಂದು ನೋಡಿ ನನ್ಗೆ ತುಂಬಾ ಒಳ್ಳೇದಾಯ್ತು ಅಂತ ಹೇಳಿಕೊಂಡು. ಆಮೇಲೆ ಈಗ ನಾನು ಬ್ಯಾಂಗ್ಳೂರಿಗೆ ಪಿರಮಿಡ್ ಬೇಕಂತ ಮೇಡಮ್ಗೆ ಹೇಳಿದ್ದೇನೆ, ನನ್ಗೆ ಕಳಿಸಿಕೊಡ್ತಾರೆ ಅಂತ ಹೇಳಿದ್ದಾರೆ ಸರ್. ತುಂಬಾ ಧನ್ಯವಾದಗಳು, ತುಂಬಾ ಒಳ್ಳೇದಾಯ್ತು. ನನಗೆ ಮೆಡಿಟೇಷನ್ ಮಾಡಿ ನನಗೆ ಒಂದು ಏನಂದ್ರೆ 45 ಮಿನಿಟ್ಸ್ ತನಕ ಕೂತ್ಕೊಳ್ತೇನೆ. ಮತ್ತೆ ಕಾಲು ಒಟ್ಟು ಗಟ್ಟಿದಾಗೆ ಆಗ್ತದೆ. ಸ್ವಲ್ಪ ಕಿರ್ಚ್ತೇನೆ, ಇದೆಲ್ಲ ಆಗ್ತದೆ. ಕಣ್ಣುಗಳು ಓಪನ್ ಮಾಡಬಾರ್ದು ಅವಾಗ. ಕಾಲುಗಳು ಸ್ವಲ್ಪ ಚಾಚ್ಕೊಂಡು ಮತ್ತೆ ತಿರ್ಗಾ ಮತ್ತೆ ಕೂತ್ಕೊಳ್ಳಿ, ಏನ್ ತೊಂದ್ರೆ ಆಗಲ್ಲ. ಆಯ್ತು ಸರ್. ಕಾಲುಗಳು ಸ್ವಲ್ಪ ಮೂವ್ಮೆಂಟ್ ಮಾಡ್ಕೊಳ್ಳಿ, ಆದ್ರೆ ಕಣ್ಣು ಓಪನ್ ಮಾಡ್ಕೋಬೇಡಿ. ಮತ್ತೆ ತುಂಬಾ ಜೋರ್ ಕಿರ್ಚಿತೆ, ನಾಯಿ ಕಿರ್ಚಿದಾಗ ಆಗ್ತದೆ, ಅದೆಲ್ಲ ಆಗ್ತದೆ. ಆಗ ಕಣ್ಣು ಓಪನ್ ಮಾಡೋದಿಲ್ಲ, ನಾನು ಕಿರ್ಚ್ತಾ ಇರ್ತೇನೆ. ಅದೇನು ಅದೆಲ್ಲ ಸರಿ ಆಗ್ತದಲ್ಲ ಸರ್? ಇದೆಲ್ಲ ತುಂಬಾ ಖುಷಿಯಾಗಿದೆ.
ಈ ಒಂದು 6 ದಿವಸದಲ್ಲಿ ನಾನು ತುಂಬಾ ಬೆಟರ್ ಇದ್ದೇನೆ ಸರ್. ಎಸ್ ನೋಡಿ, 6 ದಿವಸದಲ್ಲೇ ಬೆಟರ್ ಆದ್ರೆ ಇನ್ನು ನಮ್ದು 21 ದಿವಸ ಮತ್ತೆ ಅದಾದ್ಮೇಲೆ ಇನ್ನೂ ಒಂದು 20 ದಿವಸ 2 ಸೆಷನ್ಸ್ ಮಾಡಿ ಸಾಕು. ನೀವೊಂದು ಆ. ಅದ್ಭುತವಾದ ಅಂದ್ರೆ ಮನಸ್ಸು ಮತ್ತೆ ಬುದ್ಧಿ ಹೆಚ್ಚಾಗತ್ತೆ. ಜೊತೆಗೆ ಒಂದು ಆನಂದ ಅಂತೂ ಸಿಗುತ್ತೆ, ಗ್ಯಾರಂಟಿ ಸಿಗುತ್ತೆ. ಆಯ್ತು ಸರ್, ಥ್ಯಾಂಕ್ ಯು, Yes. ಧನ್ಯವಾದಗಳು. Thank you. ರೈಟ್. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸೊ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ಕಾರಗಳು. ಈ ಕಾರ್ಯಕ್ರಮ ಭಾಗವಹಿಸುವ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಆತ್ಮಪೂರ್ವಕ ನಮಸ್ಕಾರ.